ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ಆಧ್ಯಾತ್ಮಿಕ ಪಯಣದ 11ನೆಯ ದಿನ ಅದಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಾವು ಇವತ್ತು ಕರ್ಮದ ನಿಯಮ ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಇಲ್ಲಿಯ ತನಕ ನಾವು ಭಗವದ್ಗೀತೆಯ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಶ್ವರ, ಜೀವ, ಅದಾದಮೇಲೆ ಪ್ರಕೃತಿ, ಅದನ್ನು ಇನ್ನು ಮುಂದೆ ಚರ್ಚೆ ಮಾಡ್ತೀವಿ. ಕಾಲ ಆಮೇಲೆ ಕರ್ಮ, ಇದೆಲ್ಲವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ನಾವು ಕರ್ಮದ ವಿಷಯ ಬಗ್ಗೆ ಚರ್ಚೆ ಮಾಡ್ತೇವೆ. ಇಲ್ಲಿ ತನಕ ನಾವು ವೇದಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಭಗವಂತನ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮತ್ತು ಜೀವದ ಬಗ್ಗೆ ಚರ್ಚೆ ಮಾಡಿದ್ವಿ. ಕರ್ಮ ಅಂತ ನಾವೆಲ್ಲ ಏನೆಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದೀವಿ ಈ ಜಗತ್ತಿನಲ್ಲಿ, ಆಮೇಲೆ ಆ ಕ್ರಿಯೆಗಳ ಹಿಂದೆ ಏನು ರಹಸ್ಯ ಇದೆ, ಆಮೇಲೆ ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ದುಃಖಗಳನ್ನು ಅನುಭವಿಸ್ತೀವಿ, ಆ ದುಃಖಗಳಿಗೆ ಕಾರಣ ಏನು, ಅದೆಲ್ಲವೂ ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಬನ್ನಿ ನಾವು ಭಗವಂತನ ಪ್ರಾರ್ಥನೆಯನ್ನ ಹೇಳೋದ್ರ ಮೂಲಕ ಇವತ್ತಿನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ, ಈ ಕರ್ಮದ ನಿಯಮದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಜಗತ್ತಿನಲ್ಲಿ ನಾವೇನೆಲ್ಲ ಮಾಡ್ತೀವಲ್ಲ ಆ ಎಲ್ಲ ಕಾರ್ಯಗಳ ಹಿಂದೆ ನಾವು ಯಾವುದಾದ್ರೂ ಒಂದು ಕ್ರಿಯೆ ಮಾಡಿರ್ತೀವಿ, ಅದಕ್ಕೆ ಪ್ರತಿಕ್ರಿಯೆ ಬಂದೇ ಬರುತ್ತೆ, ಹೌದಲ್ಲ? ಈಗ ನೋಡಿ, ಒಂದು ಬಾಲನ್ನು ಏನಾದರೂ ನಾನು ಗೋಡೆಗೆ ಎಸೆದ್ರೆ ಏನಾಗುತ್ತೆ, ಅದು ಗೋಡೆಯಿಂದ ರಿಬೌಂಡ್ ಆಗಿ ಮತ್ತೆ ಕೈಗೆ ಬರುತ್ತೆ. ಆಮೇಲೆ ಈ ಜಗತ್ತಿನಲ್ಲಿ ಹೇಳ್ತಾರೆ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಆಮೇಲೆ ನಾವು ನೋಡ್ಬೋದು, ಯಾವುದಾದ್ರೂ ಒಂದು ಸೇಬನ್ನು ಮೇಲೆ ಎಸೆದ್ರೆ ಏನಾಗುತ್ತೆ, ಮತ್ತೆ ಅದು ಕೆಳಗಡೆ ಬರುತ್ತೆ. ಅದೇ ರೀತಿ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು ಇದ್ದೇ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ಕಾರಣ ಮತ್ತು ಪರಿಣಾಮ ಅಂತ, ಕಾಸ್ ಆ್ಯಂಡ್ ಎಫೆಕ್ಟ್. ಈ ಜಗತ್ತಿನಲ್ಲಿ ಎಲ್ಲವೂ ನಾವು ನೋಡ್ತಾ ಇದೀವಲ್ಲ, ಅದಕ್ಕೆ ಅದು ಒಂದು ಎಫೆಕ್ಟ್, ಅದರ ಹಿಂದೆ ಏನೋ ಒಂದು ಕಾಸ್ ಇದ್ದೇ ಇರುತ್ತೆ. ಕಾಸ್ ಅಂತ ಹೇಳಿದ್ರೆ ಕಾರಣ. ಸೊ ಅದೇ ರೀತಿ ಇದರಲ್ಲಿ ಮತ್ತೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ನಾವೆಲ್ಲರೂ ಆಹಾರ ಬೆಳಿತೀವಿ ಭೂಮಿಯಿಂದ. ಆ ಆಹಾರ ಬೆಳಿಬೇಕು ಅಂತ ಹೇಳಿದ್ರೆ ಏನಾಗಬೇಕು, ಅದಕ್ಕಿಂತ ಮುಂಚೆ ಯಾರಾದರೂ ಬೀಜವನ್ನು ನೆತ್ತಿರ್ತಾರೆ. ಆಮೇಲೆ ಸೂರ್ಯನಿಂದ ಶಾಖ ಬರುತ್ತೆ, ಗಾಳಿ ಎಲ್ಲ ಬರಿದೆ, ಆಮೇಲೆ ನೀರಿದೆ, ಇದರಿಂದೆಲ್ಲ ಫಲ, ಭತ್ತ, ಆಮೇಲೆ ಬೆಳೆ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ಅದೆಲ್ಲವೂ ಕಾರಣ ಆಯಿತು. ಅದಾದ್ಮೇಲೆ ಫಲ, ಪರಿಣಾಮ ಬಂತು. ಆಮೇಲೆ ಕೆಲವು ಕಾರಣಗಳೆಲ್ಲವೂ ನಾವು ಕಣ್ಣಾರೆ ನೋಡ್ಬೋದು, ಮತ್ತು ಕೆಲವು ಕಾರಣಗಳನ್ನ ನಾವು ನೋಡೋದಕ್ಕೂ ಆಗೋದಿಲ್ಲ, ಹೌದಲ್ಲ? ಉದಾಹರಣೆ ಹೇಳಬೇಕು ಅಂದ್ರೆ, ಬೀಜ ಎಲ್ಲಿಂದ ಬಂತು, ಬೀಜ ಹೇಗ್ ಬಂತು, ಇದೆಲ್ಲವೂ ನಮಗೆ ಕೆಲವು ಸಲ ಗೊತ್ತಾಗೋದಿಲ್ಲ. ಕೆಲವು ಕಾರಣಗಳು ನಮ್ಮ ಕಣ್ಣಿಗೆ ಗೋಚರ ಆಗುತ್ತೆ, ಮತ್ತೆ ಕೆಲವು ಕಾರಣಗಳು ನಮಗೆ ಗೋಚರ ಆಗೋದಿಲ್ಲ. ಆದ್ರೆ ಈ ಜಗತ್ತಿನಲ್ಲಿ ಏನೇ ಇದೆಯಲ್ಲ, ಎಲ್ಲದಕ್ಕೂ ಕಾರಣ ಮತ್ತು ಪರಿಣಾಮ ಇದ್ದೇ ಇದೆ. ಕಾಸ್ ಅಂಡ್ ಎಫೆಕ್ಟ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಇದು ನಾವು ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್ ಅಂತ ಬರುತ್ತೆ. ನ್ಯೂಟನ್ನಿನ 3ನೇ ನಿಯಮ ಏನು ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಎಲ್ಲ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ನಾವು ಏನೇ ಕ್ರಿಯೆ ಮಾಡೋದಕ್ಕೋ ಅದಕ್ಕೆ ಅದ್ರ ಹಿಂದೆ, ಆಮೇಲೆ ಅದ್ರ ವಿರುದ್ಧವಾಗಿ ನಮಗೆ ಮತ್ತೊಂದು ರಿಯಾಕ್ಷನ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಹೇಳ್ತಾ ಇದ್ದಾರೆ, ಈ ಚಿತ್ರದಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು, ನಾವು ಸುಖ ಮತ್ತು ದುಃಖ ಏನು ಅನುಭವಿಸ್ತಾ ಇರ್ತೀವಿ. ಈ ಚಿತ್ರದಲ್ಲಿ ನೋಡ್ತಾ ಇದ್ರೆ ಒಬ್ಬ ಮನುಷ್ಯ ತುಂಬಾ ಸುಂದರವಾಗಿದ್ದಾನೆ, ಮತ್ತೊಬ್ಬ ಅಳ್ತಾ ಇದ್ದಾನೆ. ಅಂದ್ರೆ ಸುಖ ಇದೆ ಕೆಲವು ಸಲ ದುಃಖ ಇದೆ. ಈ ಸುಖ ಮತ್ತು ದುಃಖದ ಹಿಂದೆ ಏನಿದೆ, ನಾವು ಮಾಡ್ತಾ ಇರೋ ಕಾರ್ಯಗಳಿದೆ. ಅದು ಕಾರಣ ಆಗತ್ತೆ, ನಾವು ಮಾಡ್ತಾ ಇರೋ ಕಾರ್ಯಗಳು. ಪರಿಣಾಮ ಏನಾಗುತ್ತೆ, ಸುಖ ದುಃಖ ಮತ್ತು ನಾವು ಏನು ಅನುಭವಿಸ್ತಾ ಇದ್ವಿ. ನೋಡಿ, ಈಗ ಬಿತ್ತುವ ಬೆಳೆ ಭತ್ತ ಮುಂದೆ ಬೆಳೆಯಾಗಿ ಬರುತ್ತೆ. ಅದೇ ರೀತಿ ಅವನು ಅದೆಷ್ಟೇ ಸಣ್ಣ ಅಥವಾ ದೊಡ್ಡ ಮನುಷ್ಯನಾದವನು ಇರ್ಬೋದು, ಈ ನಿಯಮ ಎಲ್ಲರಿಗೂ ಅನ್ವಯ ಆಗುತ್ತೆ. ಕೆಲವ್ರಿಗೆಲ್ಲ ಅನ್ನಿಸ್ಬೋದು, ಇಲ್ಲ ಈಗ ನಾನು ಕೆಟ್ಟ ಕಾರ್ಯ ಮಾಡ್ತಾ ಇದ್ದೀನಿ, ಆದ್ರೂ ನಾನು ಯಾವಾಗಲೂ ತುಂಬಾ ಮಜಾ ಮಾಡ್ತಾ ಇದ್ದೀನಿ ಅಂತ ಕೆಲವು ಸಲ ಎಲ್ಲರೂ ಹೇಳ್ತಾರೆ.
ನಮಗೂ ಕೆಲವು ಸಲ ಪ್ರಶ್ನೆಗಳು ಬಂದ್ಬಿಡುತ್ತೆ, ಹೌದಲ್ಲ? ಕೆಲವರು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಪಾಪದ ಕಾರ್ಯಗಳು ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಜೀವನದಲ್ಲಿ ತುಂಬಾ ಮೆರಿತಾ ಇದ್ದಾರೆ, ಅವ್ರಿಗೆ ದುಃಖನೇ ಬರ್ತಾ ಇಲ್ಲ. ನಮಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ, ನಿಜವಾಗ್ಲೂ ಇದು ಕರ್ಮದ ನಿಯಮ ಅನ್ವಯ ಆಗುತ್ತೋ ಇಲ್ವೋ ಅಂತ ಹೇಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಲ್ಲಿ, ಆ ವ್ಯಕ್ತಿ ಸಣ್ಣವನೇ ಆಗಿರ್ಬೋದು, ಒಬ್ಬ ಕೂಲಿ ಆಗಿರ್ಬೋದು, ಇಲ್ಲ ದೊಡ್ಡ ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಓದೋನಾಗಿರ್ಬೋದು, ಓದಿಲ್ದೇ ಇರೋನಾಗಿರ್ಬೋದು, ಅವನು ಒಂದು ಕೀಟ ಆಗಿರ್ಬೋದು, ಇಲ್ಲ ಅಂತ ಹೇಳಿ ದೊಡ್ಡ ಮನುಷ್ಯ, ಅವನು ದೊಡ್ಡ ದೇವತೆನೂ ಆಗಿರ್ಬೋದು. ಎಲ್ಲರ ಕಾರ್ಯಗಳಿಗೂ ಪ್ರತಿಕ್ರಿಯೆ ಇದ್ದೇ ಇದೆ. ಆಮೇಲೆ ಕೆಲವರು ಹೇಳ್ಬೋದು, ಪ್ರತಿಕ್ರಿಯೆ ಇರ್ಬೋದು, ಆದ್ರೆ ನನ್ನಲ್ಲಿ ಪವರ್ ಇದೆ, ನನ್ನ ಹತ್ರ ದುಡ್ಡಿದೆ, ನಾನು ದುಡ್ಡು ಮತ್ತೆ ಪವರ್ ಇಂದ ಏನ್ ಮಾಡ್ತೀನಿ, ಆ ಪ್ರತಿಕ್ರಿಯೆಯನ್ನ ನಾನು ಉಲ್ಲಂಘನೆ ಮಾಡ್ತೀನಿ. ಈಗ ಕೆಲವರು ಹೇಳ್ಬೋದು, ಟ್ರಾಫಿಕ್ ರೂಲ್ಸ್ ನಾನು ಉಲ್ಲಂಘನೆ ಮಾಡ್ತೀನಿ. ಆಮೇಲೆ ಅವ್ರು ಯಾರಾದ್ರೂ ಕೇಳಿದ್ರೆ, ನನ್ನ ಹತ್ರ ಯಾರೋ ಒಬ್ರು ಮಿನಿಸ್ಟರ್ದು ಇನ್ಫ್ಲೂಯೆನ್ಸ್ ಇದೆ, ಅದನ್ನ ತೋರಿಸಿದ್ರೆ ಅವರು ನನ್ನನ್ನ ಹಿಡಿಯೋದಕ್ಕಾಗೋದಿಲ್ಲ, ಇಲ್ಲ ನಂದು ರೌಡೀಸ್ ಇನ್ಫ್ಲೂಯೆನ್ಸ್ ಇದೆ, ಆ ರೀತಿ ಹೇಳಿ ನಾನು ನಿಯಮವನ್ನ ಅದು ನನಗೆ ಅನ್ವಯ ಆಗೋದಿಲ್ಲ, ಈ ರೀತಿ ಕೆಲವರು ಹೇಳ್ಬೋದು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿಯಮವನ್ನ ಉಲ್ಲಂಘನೆ ಮಾಡೋದಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಕೃತಿ ತುಂಬಾ ಬಲಶಾಲಿಯಾಗಿದೆ. ಅದಷ್ಟೇ ಅಲ್ಲ, ಇದು ಭಗವತ್ ಪ್ರೇರಣೆಯಿಂದ ನಡೀತಾ ಇದೆ. ಆಮೇಲೆ ಕೆಲವರು ಹೇಳ್ಬೋದು, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ. ಕೆಲವು ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರಕೃತಿಯ ನಿಯಮ ಅನ್ವಯ ಆಗೋದಿಲ್ಲ ಅಂತಿಲ್ಲ. ಇದರಲ್ಲಿ ನೋಡಿ, ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಯಾರೋ ಒಂದು ಸಣ್ಣ ಮಗು, ಅವನಿಗೆ ಗೊತ್ತಿಲ್ಲ ನಾನೇನಾದ್ರೂ ಬೆಂಕಿ ಸುಡುತ್ತೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಬೆಂಕಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಅದನ್ನ ನೋಡಿದ ತಕ್ಷಣ ಅವನಿಗೆ ಅನ್ಸುತ್ತೆ, ನಾನು ಬೆಂಕಿನ ಹಿಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಆ ಹುಡುಗ, ಸಣ್ಣ ಬಾಲಕ, ಅವನೇನಾದ್ರು ಹೋಗಿ ಆ ಬೆಂಕಿನ ಹಿಡ್ಕೊಳ್ಳೋದಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ, ಅವ್ನು ಸುಟ್ಟೋಗ್ಬಿಡ್ತಾನೆ. ಆದ್ರೆ ಅವನು ಯಾರಾದ್ರೂ ಹೇಳ್ಬೋದು, ಇಲ್ಲ ಅವನಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅದು ಬೆಂಕಿ ಸುಡೋದಿಲ್ಲ. ಆಗತ್ತೆ? ಬೆಂಕಿ ಸಣ್ಣವನು ಇರ್ಬೋದು, ದೊಡ್ಡವನು ಇರ್ಬೋದು, ಅವನ್ ಗೊತ್ತಿರೋನಿರ್ಬೋದು, ಗೊತ್ತಿಲ್ಲದೆ ಇರೋನಿರ್ಬೋದು, ಎಲ್ಲರಿಗೂ ಆ ಬೆಂಕಿ ಸುಡುವ ದಹನ ಶಕ್ತಿ ಆ ಬೆಂಕಿಯಲ್ಲಿದೆ. ಅದಕ್ಕೋಸ್ಕರ ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಅದೇ ರೀತಿ ಪ್ರಕೃತಿಯ ನಿಯಮಗಳು ಏನು, ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಆಮೇಲೆ ಹೇಳ್ತಾರೆ, ಪ್ರಕೃತಿಯ ಮತ್ತು ಕಾಲದ ಮಾಧ್ಯಮಗಳಿಂದ ಮತ್ತು ಭಗವಂತನ ನಿಯಂತ್ರಣದಿಂದ ಈ ನಿಯಮವು ಸಂಪೂರ್ಣವಾಗಿ ಕೆಲಸ ಮಾಡುತ್ತದೆ. ಈ ನಿಯಮವನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರಿಗೂ ಆಗೋದಿಲ್ಲ. ಆಮೇಲೆ ಈಗ ಇಲ್ಲಿ ಸ್ವಲ್ಪ ನೀವು ಈ ಸಂಪೂರ್ಣ ಚರ್ಚೆಗೆ ನೀವು ಸ್ವಲ್ಪ ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಬೇಕು, ಆಗ್ಲೇ ಇದು ಅರ್ಥ ಆಗುತ್ತೆ. ನೋಡಿ, ಮೊದಲೇ ಭಗವಂತ ಹೇಳ್ತಾ ಇದ್ದಾರೆ, ಈ ಭಗವದ್ಗೀತೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಕರ್ಮದ ವಿಚಾರ ತುಂಬಾ ಗಹನವಾಗಿದೆ, ತುಂಬಾ ಕ್ಲಿಷ್ಟವಾಗಿದೆ, ನಾವು ತಕ್ಷಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಕೆಲವು ಸಲ ಇದನ್ನ ಬಾರಿ ಬಾರಿ ನೋಡ್ಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ರೂ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ತಾವೆಲ್ಲರೂ ಆದಷ್ಟು ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ನೀವು ಮಧ್ಯ ಬೇರೆ ಬೇರೆ ಡಿಸ್ಟ್ರಾಕ್ಷನ್ ನಲ್ಲಿ ಏನಾದ್ರೂ ಇದ್ಬಿಟ್ರೆ ನಿಮ್ಗೆ ಅರ್ಥ ಆಗೋದು ಕಷ್ಟ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಧ್ಯಾನಪೂರ್ವಕವಾಗಿ ಬರೀ ಇದೊಂದೇ ಕಾರ್ಯವನ್ನ ನೀವು ಮಾಡಿ. ಕರ್ಮಣೋಹ್ಯಪಿ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಭಗವಂತ ಹೇಳ್ತಾರೆ, ಈ ಕರ್ಮ ಅನ್ನುವಂಥದ್ದು, ಕರ್ಮದ ರಹಸ್ಯ ಇದೆಯಲ್ಲ, ಇದು ತುಂಬಾ ಜಟಿಲವಾಗಿದೆ ಮತ್ತು ಕ್ಲಿಷ್ಟವಾಗಿದೆ, ಇದು ರಹಸ್ಯವಾಗಿದೆ. ಇದನ್ನ ನಾವು ಕೆಲವು ಸಲ ನಮ್ಮ ಮೆದುಳಿನಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮಗೆ ಅನ್ನಿಸ್ಬೋದು, ಇಲ್ಲ ನಾವು ತುಂಬಾ ಬುದ್ಧಿವಂತನಾಗಿದ್ದೀನಿ, ನಾನು ಅರ್ಥ ಮಾಡ್ಕೊಳ್ತೀನಿ, ಎಷ್ಟೋ ಪುಸ್ತಕಗಳನ್ನ ಓದಿದ್ದೀನಿ ಅಂತ. ಇದು ನಮ್ದು IQ ಎಷ್ಟೇ ಇರ್ಬೋದು, ಆದ್ರೂ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಕೆಲವು ಸಲ ನಮಗೆ ಅಗೋಚರವಾಗಿರುವಂತಹ ಶಕ್ತಿಯಿಂದ ಕೆಲಸ ಮಾಡ್ತಾ ಇರುತ್ತೆ. ನಮಗೆ ಗೋಚರ ಆಗಿರುವಂಥದ್ದು ಕೆಲವು ನಾವು ನಮ್ಮ ಕಣ್ಣುಗಳಿಂದ, ನಮ್ಮ ಬೇರೆ ಬೇರೆ ಇಂದ್ರಿಯಗಳಿಂದ ನಾವು ತಿಳ್ಕೊಳ್ಬೋದು. ಆದ್ರೆ ಏನಾಗೋಗ್ಬಿಡುತ್ತೆ, ಕೆಲವೆಲ್ಲ ನಮಗೆ ಅಗೋಚರವಾಗಿರುವಂತಹ ಕೆಲವು ಶಕ್ತಿಗಳಿರುತ್ತೆ, ಆದ್ರಿಂದ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ನಾನು 3 ರೀತಿಯ ಕರ್ಮಗಳ ಬಗ್ಗೆ ಹೇಳ್ತೀನಿ ಅಂತ. ಒಂದು ಕರ್ಮ, ಮತ್ತೊಂದು ವಿಕರ್ಮ, ಮತ್ತೊಂದು ಅಕರ್ಮ. ಈ ರೀತಿ 3 ಕರ್ಮಗಳಿದೆ. ಗಹನಾ ಕರ್ಮಣೋ ಗತಿ. ಇದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಿದ್ದಾರೆ. ಕೆಲವರು ಹೇಳ್ಬೋದು, ಹಾಗಾದ್ರೆ ಅರ್ಥ ಆಗೋದು ಕಷ್ಟ ಆಗಿದ್ರೆ ಪ್ರಭುಜಿ ಯಾಕೆ ಇದನ್ನ ಎಷ್ಟೊಂದು ಚರ್ಚೆ ಮಾಡ್ತಾ ಇದೀವಿ? ಚರ್ಚೆ ಮಾಡೋದ್ರು ನಿಮ್ ಟೈಮು ವೇಸ್ಟ್, ನಮ್ ಟೈಮು ವೇಸ್ಟ್. ಯಾಕೆ? ನಮಗೆ ಭಗವಂತ ಹಾಗಿದ್ರೆ ಯಾಕೆ ಹೇಳ್ಬೇಕಿತ್ತು? ಭಗವಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ನಮ್ಮ ಕೈಲಾದಷ್ಟು, ನಮ್ಮ ಬುದ್ಧಿಮಟ್ಟದಲ್ಲಿ ಎಷ್ಟು ತಿಳ್ಕೊಳ್ಳೋದಕ್ಕಾಗುತ್ತೆ ಅಷ್ಟು ನಾವು ಪ್ರಯತ್ನ ಪಡ್ಬೋದು. ಈಗ 3 ರೀತಿಯ ಕರ್ಮಗಳ ಬಗ್ಗೆ ಇನ್ನು ಚರ್ಚೆ ಮಾಡೋಣ. ಒಂದು ಕರ್ಮ, ಇದನ್ನ ಸುಕರ್ಮ ಅಂತಾನು ಹೇಳ್ತಾರೆ, ಇಲ್ಲ ಪುಣ್ಯ ಕರ್ಮ ಅಂತಾನು ಹೇಳ್ತಾರೆ. ವಿಕರ್ಮನ ಪಾಪ ಕರ್ಮ ಅಂತಾನು ಹೇಳ್ತಾರೆ,
ಮತ್ತೊಂದು ಅಕರ್ಮ. ಈ ರೀತಿ 3 ಕರ್ಮಗಳಿದೆ. ಈಗ ಸುಕರ್ಮ, ಪುಣ್ಯಕರ್ಮ ಇಲ್ಲ ಕರ್ಮ ಅಂದ್ರೆ ಏನು ನೋಡಿ, ಶಾಸ್ತ್ರದಲ್ಲಿ ಹೇಳುತ್ತೆ. ಶಾಸ್ತ್ರಗಳಲ್ಲಿ ಭಗವಂತನಿಂದ ವಿಧಿಸಲ್ಪಟ್ಟ ಮತ್ತು ಅನುಮತಿಸಲ್ಪಟ್ಟ ಕಾರ್ಯಗಳು. ಅಂದ್ರೆ ಭಗವಂತ ಶಾಸ್ತ್ರಗಳಲ್ಲಿ ಮತ್ತು ಗುರು ಹಿರಿಯರ ಮುಖಾಂತರ, ಶಾಸ್ತ್ರಗಳ ಮುಖಾಂತರ ಮತ್ತು ಗುರು ಹಿರಿಯರ ಮುಖಾಂತರ ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ, ಆಮೇಲೆ ಸಂಪೂರ್ಣ ಸಮಾಜದಲ್ಲಿ ಹೊಂದಾಣಿಕೆ ಇರೋದಕ್ಕೋಸ್ಕರ, ಪ್ರಕೃತಿ ಮತ್ತು ಎಲ್ಲ ಜೀವಿಗಳ ಹೊಂದಾಣಿಕೆ ಇರೋದಕ್ಕೋಸ್ಕರ, ಮತ್ತು ಅಂತಿಮ ಗತಿ ಭಗವಂತನ ಪ್ರಾಪ್ತಿಗೋಸ್ಕರ ಏನೆಲ್ಲ ಕಾರ್ಯಗಳು ಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟಿದೆ, ಆ ಎಲ್ಲ ಕಾರ್ಯಗಳು ಏನಂತ ಹೇಳ್ತಾರೆ? ಪುಣ್ಯಕರ್ಮ ಅಂತ ಹೇಳ್ತಾರೆ. ಉದಾಹರಣೆ, ಬಡ ಜನರಿಗೆ ಸೇವೆ ಮಾಡುವಂಥದ್ದು ಇರ್ಬೋದು, ಅನ್ನದಾನ ಇರ್ಬೋದು, ವಸ್ತ್ರದಾನ ಇರ್ಬೋದು, ಔಷಧಿಯ ದಾನ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ವೃಕ್ಷಗಳನ್ನ ನೆಡೋದಾಗಿರ್ಬೋದು. ಈಗ ಕೇಳ್ತಾ ಇದ್ದೀನಿ, ಎಲ್ಲ ಕಡೆ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ, ಟೆಂಪರೇಚರ್ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ವೃಕ್ಷಗಳೇ ಕಡಿಮೆ ಆಗ್ತಾ ಇದೆ. ಒಂದು ಮನೆ ಕಟ್ತಾರೆ, 10 ಗಿಡ ಮುರಿದು ಹಾಕ್ತಾರೆ. ಆಮೇಲೆ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳ್ತಾರೆ, ಪೂರ್ತಿ ಅಲ್ಲಿ ಎಷ್ಟೊಂದು ಎಕರೆಗಳ ಜಮೀನನ್ನೇ ಮರಗಳೆಲ್ಲ ಧ್ವಂಸ ಮಾಡ್ತಾರೆ. ಆಮೇಲೆ ಪೇಪರ್, ಆಮೇಲೆ ಕೆಲವು ಸಲ ಈಗ ನ್ಯೂಸ್ ಪೇಪರ್, ಬೇರೆ ಬೇರೆ ಇದಕ್ಕೋಸ್ಕರ ಎಷ್ಟೊಂದಕ್ಕೆ ವೃಕ್ಷಗಳನ್ನ ಕಡ್ದು ಹಾಕ್ತಾ ಇದ್ದಾರೆ. ಆದ್ರೆ ನೆಡ್ತಾ ಇರೋರು ಯಾರಿದ್ದಾರೆ? ನೆಡ್ತಾ ಇರೋರು ಯಾರು ಇಲ್ಲ. ಹಳ್ಳಿಗಳಿಂದನೂ ಜನ ಎಲ್ಲ ಸಿಟಿಗೆ ಬರ್ತಾ ಇದ್ದಾರೆ. ಈಗ ವೃಕ್ಷಗಳೇ ಇಲ್ಲ. ಅದಕ್ಕೋಸ್ಕರ ಎಲ್ಲ ಕಡೆ ನೋಡಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿ ವೃಕ್ಷಗಳನ್ನು ನೆಡುವಂಥದ್ದು, ಆಮೇಲೆ ಕೆಲವು ಸಲ ಹಸಿದವರಿಗೆ ಊಟ ಹಾಕೋದು, ಶಿಕ್ಷಣ ಕೊಡುವಂಥದ್ದು, ಅಂಧರಿಗೆ ಸೇವೆ, ಬಡ ಜನರಿಗೆ ದಾನ ಮಾಡುವಂಥದ್ದು. ಈಗಿನ ಕಾಲದಲ್ಲಿ ದಾನ ಮಾಡೋದು ಕಡಿಮೆ ಆಗ್ಬಿಟ್ಟಿದೆ. ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಎಲ್ಲಾ ಧನ ನನ್ನ ಹತ್ರ ಇರಬೇಕು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಎಲ್ಲರ ಹೃದಯದಲ್ಲಿ ಇನ್ಸೆಕ್ಯೂರಿಟಿ ಅನ್ನುವಂಥದ್ದಿದೆ. ಎಷ್ಟೇ ಧನ, ಎಷ್ಟೇ ಸ್ಯಾಲರಿ ಜಾಸ್ತಿ ಆದ್ರೂ, ಸ್ಯಾಲರಿ ಜಾಸ್ತಿ ಆಗ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ, ಪ್ರಾಪರ್ಟೀಸ್ಗಳು ಹೆಚ್ಚಾಗ್ತದೆ, ಆದ್ರೂ ಹೃದಯದಲ್ಲಿ ಅನ್ನಿಸ್ತಾ ಇದೆ ಇದು ಸಾಕಾಗೋದಿಲ್ಲ, ಇನ್ಸೆಕ್ಯೂರಿಟಿ ಇರುತ್ತೆ. ಅದಕ್ಕೋಸ್ಕರ ಏನಾಗ್ತದೆ, ಹೆಚ್ಚೆಚ್ಚು ಸಂಪಾದನೆ ಮಾಡಿ ಅದನ್ನೆಲ್ಲ ಖಜಾನೆನಲ್ಲಿ ಇಡ್ತಾ ಇದ್ದಾರೆ. ಆಮೇಲೆ ಅದು ಸ್ವಾರ್ಥ ಹೆಚ್ಚಾಗ್ತಾ ಇದೆ. ಆಮೇಲೆ ಬೇರೆಯವರು ನರಳ್ತಾ ಇದ್ರು ಅವ್ರಿಗೇನೆ ಸ್ವಲ್ಪ ಏನಾದ್ರು ಕೊಡಬೇಕು ಅನ್ನೋಂಥ ಭಾವನೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಯಾರಿಗೆ ಈ ರೀತಿ ಭಾವನೆಗಳು ಬರುತ್ತೆ, ಬೇರೆಯವರ ದುಃಖವು ನಮ್ಮ ದುಃಖ ಅಂತ ಹೇಳಿ ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ಯಾರು ಹೋಗ್ತಾರೆ, ಅವೆಲ್ಲ ಪುಣ್ಯ ಕಾರ್ಯಗಳು ಆಗುತ್ತೆ. ಈ ರೀತಿ ಪುಣ್ಯ ಕಾರ್ಯಗಳು ಮಾಡೋದ್ರಿಂದ ಅದರ ಪ್ರತಿಫಲನೂ ಬರುತ್ತೆ. ನೋಡಿ ಏನು ಪ್ರತಿಫಲ ಬರುತ್ತೆ. ಯಾರು ಪುಣ್ಯದ ಬೇರೆಯವ್ರಿಗೆ ಒಳಿತುಗೋಸ್ಕರ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ, ಅವೆಲ್ಲವೂ ಪುಣ್ಯ ಕರ್ಮದಲ್ಲಿ ಬರುತ್ತೆ. ಅದರ ಪ್ರತಿಫಲ ನೋಡಿ, ಮುಂದಿನ ಜನ್ಮದಲ್ಲಿ ಅವ್ರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು, ಸೌಕರ್ಯಗಳು ಬರುತ್ತೆ. ಐಶ್ವರ್ಯ, ಸೌಂದರ್ಯ, ಆಮೇಲೆ ಉನ್ನತ ಕುಲದಲ್ಲಿ ಜನ್ಮ, ಆರೋಗ್ಯ, ಭೌತಿಕ ಎಲ್ಲ ಸುಖಗಳು, ಉನ್ನತ ಲೋಕಗಳಿಗೂ ಹೋಗ್ತಾರೆ ಅವರು. ನೋಡಿ, ಕೆಲವ್ರಿಗೆಲ್ಲರಿಗೂ ಅನ್ಸತ್ತೆ, ನಾನೇನಾದ್ರೂ ಬೇರೆಯವ್ರಿಗೆ ದುಡ್ಡು ಕೊಟ್ರೆ, ದಾನ ಮಾಡಿದ್ರೆ, ಆಮೇಲೆ ಅದು ನನ್ನ ಕಡೆಯಿಂದ ಕಡಿಮೆ ಆಗೋಗ್ಬಿಡುತ್ತಲ್ಲ, ಈ ರೀತಿ ಕೆಲವು ಸಲ ಮನಸ್ಸಿನೆಲ್ಲ ಆಲೋಚನೆ ಬರುತ್ತೆ. ಶಾಸ್ತ್ರ ಹೇಳುತ್ತೆ, ಯಾರಿಗಾದ್ರೂ ಈ ಜಗತ್ತಿನಲ್ಲಿ ನಾವು ಏನಾದ್ರೂ ಕೊಟ್ರು, ಈ ಜಗತ್ತಿನ ನಿಯಮ ಏನು ಅಂತ ಹೇಳಿದ್ರೆ, ನಾವು ಏನ್ ಕೊಡ್ತಿಲ್ಲ ಅದು ಮತ್ತೆ ನಾನು ನ್ಯೂಟನ್ಸ್ ಥರ್ಡ್ ಲೈನು, ಫಾರ್ ಎವ್ರಿ ಆಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನಾವೇನೇ ಕೊಟ್ಟರು ಏನಾಗುತ್ತೆ, ಅದು ಮತ್ತೆ ವಾಪಸ್ ಬಂದೇ ಬರುತ್ತೆ. ನಾನು ಹೇಳದ್ನಲ್ಲ, ಒಂದು ಬಾಲನ್ನು ಗೋಡೆಗೆ ಏನಾಗುತ್ತೆ, ಮತ್ತೆ ವಾಪಸ್ ಬಂದೇ ಬರುತ್ತೆ. ಅದೇ ರೀತಿ ಜಗತ್ತಿನಲ್ಲೂ ಅಷ್ಟೇ, ನಾವು ಯಾರಿಗಾದ್ರೂ ಸ್ವಲ್ಪ ದುಡ್ಡು ಕೊಟ್ರು ಅದು ವಾಪಸ್ ಬಂದೇ ಬರುತ್ತೆ ನಮ್ಗೆ. ಆಮೇಲೆ ಹಾಗಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕೊಡೋದಲ್ಲ, ಆದ್ರೆ ಬೇರೆಯವ್ರಿಗೆ ಒಳಿತಕ್ಕೋಸ್ಕರ ಕೊಡುವಂಥದ್ದು. ಶಾಸ್ತ್ರ ಹೇಳುತ್ತೆ, ನಾವೇನಾದ್ರೂ ದಾನ ಮಾಡಿದ್ರೆ ಬೇರೆಯವ್ರಿಗೆ, ಕಣಿವೆ ಅಂತ ಹೇಳಿದ್ರು ಅದು 1 ಪಟ್ಟು ಬಂದೇ ಬರುತ್ತೆ. ನಾವು ಉನ್ನತವಾದಂತಹ ವ್ಯಕ್ತಿಗೆ, ಉತ್ತಮವಾದಂತಹ ವ್ಯಕ್ತಿಗೆ ಏನಾದ್ರೂ ದಾನ ಮಾಡಿದ್ರೆ ಅದು ಎಷ್ಟೊಂದು ಪಟ್ಟು ವಾಪಸ್ ಬಂದ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಭಗವಂತನ ಸೇವೆಗಳಿಗೆ ಕೊಟ್ರೆ ಅದಿನ್ನೂ ವಾಪಸ್ ಬಂದ್ಬಿಡುತ್ತೆ. ಆ ರೀತಿ ಹಾಗಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ, ಪುಣ್ಯ ಕರ್ಮದ ಫಲ ಯಾವಾಗಲೂ ಈ ರೀತಿ ಎಷ್ಟೊಂದು ಫಲಗಳು ಬರುತ್ತೆ. ನೋಡ್ತಾ ಇರ್ಬೋದು, ಈ ಜಗತ್ತಿನಲ್ಲೂ ಅಷ್ಟೇ ಎಷ್ಟೊಂದು ಕೆಲವರೆಲ್ಲ ಹುಟ್ಟಿನಿಂದಾನೇ ಅವರು ಐಶ್ವರ್ಯದಲ್ಲಿ ಮೆರಿತಾ ಇರ್ತಾರೆ. ಯಾಕೆಂದ್ರೆ ಹಿಂದಿನ ಜನ್ಮದ ಪುಣ್ಯದ ಕರ್ಮ ಫಲ ಅವರು ಈಗ ಅನುಭವಿಸ್ತಾ ಇದ್ದಾರೆ. ಈಗ ವಿಕರ್ಮ ಅಂತ ಹೇಳಿದ್ರೆ ಏನು? ಪಾಪದ ಕರ್ಮ, ಶಾಸ್ತ್ರಗಳ ವಿಧಿಗಳನ್ನು ಉಲ್ಲಂಘಿಸುವುದು, ಆಮೇಲೆ ಶಾಸ್ತ್ರಗಳ ವಿಧಿಗಳನ್ನು ಉಲ್ಲಂಘಿಸುವುದು, ಆಮೇಲೆ ಈ ಸಂಪೂರ್ಣ ಸಮಾಜದ ಹೊಂದಾಣಿಕೆಗೆ ಅವರು ಕಲ್ಲು ಹಾಕೋದು ಅಂತ ಹೇಳಿದ್ರೆ, ಬೇರೆಯವ್ರಿಗೆ ತೊಂದರೆ ಕೊಡುವಂಥದ್ದು,
ಕಳ್ಳತನ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು, ಮದ್ಯಪಾನ. ಈಗ ಮದ್ಯಪಾನ ಕೆಲವರಿಗೆಲ್ಲ ಅನ್ನಿಸ್ಬೋದು, ಇಲ್ಲ ನಾ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ ಅಂತ, ನಾನು ಬರೀ ಕುಡಿದು ನಾನೊಬ್ಬನೇ ಮಜಾ ಮಾಡ್ತೀನಿ ಅಂತ. ಆದರೆ ಮದ್ಯಪಾನ ಕುಡಿತಾ ಇದ್ರೆ ಯಾರಿಗೆ ನಷ್ಟ ಆಗ್ತಾ ಇದೆ? ಶರೀರಕ್ಕೆ ನಷ್ಟ ಆಗ್ತಾ ಇದೆ. ಈ ಶರೀರ ಯಾರ್ದು? ನಂದು ಈ ಶರೀರ ಅಂತ. ಆದರೆ ಶರೀರ ಕೊಟ್ಟಿರೋದು ಯಾವುದಕ್ಕೋಸ್ಕರ? ಅದನ್ನ ಸರಿಯಾದ ವಸ್ತುವಿಗೆ ಬಳಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಅದರಿಂದ ಹಾನಿ ಆಗುತ್ತೆ. ಈಗ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೋ ಕಂಪನಿ ಒಂದು ಕಾರ್ ಕೊಡುತ್ತೆ, ಆ ಕಂಪನಿನಲ್ಲಿ ಕೆಲಸ ಮಾಡೋನಿಗೆ. ಅವನು ಆ ಕಾರನ್ನ ಸರಿಯಾಗಿ ಕಂಪ್ನಿಗೆ ಬಂದು ಹೋಗೋದಕ್ಕೆ ಕೊಟ್ಟಿದ್ದಾರೆ. ಆದರೆ ಆ ಕಾರನ್ನು ಅವನು ಎಲ್ಲೋ ಒಂದು ಆಕ್ಸಿಡೆಂಟ್ ಮಾಡಿಬಿಡ್ತಾನೆ, ಇಲ್ಲ ಅದ್ರ ವಿಂಡ್ಶೀಲ್ಡ್ ಮುರಿದಾಕ್ಬಿಡ್ತಾನೆ. ಆಗ ಏನು ಮಾಡ್ತಾರೆ? ಆ ಕಾರನ್ನು ಅವರು ವಾಪಸ್ ತಗೊಂಡ್ಬಿಡ್ತಾರೆ. ಅದೇ ರೀತಿ ಅವನಿಗೆ ಕೆಲವು ಸಲ ಫೈನು ಕಟ್ಬಿಡ್ತಾರೆ. ಅದೇ ರೀತಿ ಈ ಶರೀರ ನಮ್ಮದು ನಮ್ಮ ಭಗವಂತನ ಪ್ರಾಪ್ತಿಗೋಸ್ಕರ ಕೊಟ್ಟಿದ್ದಾರೆ. ಆದರೆ ಅದನ್ನ ಮದ್ಯಪಾನ ಮಾಡಿ, ಇಲ್ಲ ಬೇರೆ ಬೇರೆ ಕೆಟ್ಟ ಚಟ್ಟಗಳಲ್ಲಿ ಬಿದ್ದುಬಿಟ್ರೆ, ಮಾಂಸಾಹಾರ ತಿನ್ನೋದು, ಈ ರೀತಿ ಇದೆಲ್ಲ ಬಿದ್ದುಬಿಟ್ರೆ ಅದು ನಮ್ಮ ಶರೀರ ಹಾನಿ ಮಾಡುತ್ತೆ. ನಮ್ಮ ಶರೀರ ಹಾನಿ ಮಾಡ್ತಾ ಇದ್ರೆ ಅದರಿಂದ ಪಾಪ ಬರುತ್ತೆ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಶಾಸ್ತ್ರದ ವಿರುದ್ಧ ನಾವು ಯಾವಾಗ ಹೋಗ್ತೀವಿ ಆಗ ಅದೆಲ್ಲವೂ ಪಾಪಕರ್ಮಗಳಲ್ಲಿ ಬರುತ್ತೆ. ಆದ್ರಿಂದ ಎಲ್ಲರೂ ಸ್ವಯಂ ಅವನು ದುಃಖ ಪಡ್ತಾ ಇರ್ತಾನೆ, ಬೇರೆಯವ್ರಿಗೂ ದುಃಖ ಪಡ್ತಾನೆ. ಅದಕ್ಕೋಸ್ಕರ ಯಾರು ಬುದ್ಧಿವಂತ ವ್ಯಕ್ತಿ ಇರ್ತಾನೆ ಅವನೇನ್ ಮಾಡ್ತಾನೆ ಅಂತಾರೆ? ಪಾಪದ ಕಾರ್ಯಗಳನ್ನ ಕಡಿಮೆ ಮಾಡ್ತಾನೆ. ಈಗ ಅನ್ನಿಸ್ಬೋದು, ಪಾಪದ ಕರ್ಮ ಯಾಕೆ ಕಡಿಮೆ ಮಾಡಬೇಕು? ಮಜಾ ಮಾಡೋಣ ಅಲ್ಲ. ನೋಡಿ ಫಲ ಏನ್ ಬರುತ್ತೆ. ಪಾಪ ಯಾರು ಮಾಡ್ತಾರೆ ಫಲಗಳು ನೋಡಿ, ಬಡತನ, ಬಳಲಿಕೆ, ವ್ಯಾಧಿ, ಕೀಳು ಮಟ್ಟದಲ್ಲಿ ಜನ್ಮ, ಮತ್ತೆ ತುಂಬಾ ಕುರೂಪಿಯಾಗಿ ಹುಟ್ಟುತ್ತಾರೆ. ಆಮೇಲೆ ಅನಾರೋಗ್ಯಗಳು ಬರುತ್ತೆ, ಆಮೇಲೆ ಎಷ್ಟೊಂದು ದುಃಖಗಳು ಬರುತ್ತೆ. ಕೋರ್ಟ್ನಲ್ಲಿ ಕೇಸ್ಗಳು ಮುಂದೆ ಆಗೋದಿಲ್ಲ, ಪಕ್ಕದ ಮನೆಯಲ್ಲಿ ಯಾವಾಗಲೂ ಜಗಳ, ಆಮೇಲೆ ಮನೆಯಲ್ಲೂ ಯಾವಾಗಲೂ ಎಲ್ಲರಿಗೂ ಏನಾದರೂ ತೊಂದರೆಗಳು ಬರ್ತಾ ಇರುತ್ತೆ. ಕೆಲವ್ರಿಗೆ ಕೆಲಸ ಸಿಗೋದಿಲ್ಲ, ಕೆಲವ್ರಿಗೆ ಮದುವೆ ಆಗೋದಿಲ್ಲ, ಕೆಲವ್ರಿಗೆ ಮಕ್ಕಳು ಆಗೋದಿಲ್ಲ. ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಯಾಕೆ ಈ ರೀತಿ ಆಗ್ತಾ ಇದೆ? ನಾನು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲ ಹಿಂದೆ ಮಾಡಿರುವಂತಹ ಪಾಪದ ಕರ್ಮದ ಫಲ ಈಗ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಬೇರೆಯವ್ರಿಗೆ ತೊಂದರೆ ಕೊಡೋದನ್ನ ಕಡಿಮೆ ಮಾಡಬೇಕು. ಈಗ ಕೆಲವರು ಅನ್ನಿಸ್ತಾ ಇರ್ಬೋದು, ಅವರು ತುಂಬಾ ತುಂಬಾ ಸೊಗಸಾಗಿ ಅವ್ರ ಜೀವನ ನಡೀತಾ ಇತ್ತು, ಅವರು ಟ್ರಿಪ್ಗೆ ಹೋಗ್ತಾ ಇದ್ರು, ಟ್ರಿಪ್ನಲ್ಲಿ ಮತ್ತೊಂದು ದೊಡ್ಡ ಲಾರಿ ಬಂದ್ಬಿಟ್ಟು ಇವ್ರ ಗಾಡಿನ ಹೊಡೆದ್ಬಿಟ್ಟು ಅವರು ಆನ್ ಸ್ಪಾಟ್ ಡೆತ್ ಬಂದ್ಬಿಡ್ತು ಅಂತ. ಯಾಕೆ ಅಂತ ಹೇಳಿದ್ರೆ, ಅವರು ಬೇರೆ ಪ್ರಾಣಿಗಳಿಗೂ ಅದೇ ರೀತಿ ಕೊಂದಾಕಿದ್ದಾರೆ. ಆಗ ಅದರ ಫಲ ಬರಲೇಬೇಕಲ್ಲ. ಅದು ಹೇಗೆ ಬರುತ್ತೆ? ಈ ರೀತಿಯಾಗಿ ಆನ್ ಸ್ಪಾಟ್ ಡೆತ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಪಾಪದ ಕರ್ಮಗಳು ಬಂದಾಗ ನಮಗೆ ಬೇಜಾರಾಗುತ್ತೆ. ಯಾಕೆ ಈ ರೀತಿ ಆಗುತ್ತೆ? ದುಃಖ ಬರುತ್ತೆ. ಆದರೆ ಪಾಪ ಮಾಡ್ತಾ ಇರುವಾಗ ಆ ಬುದ್ಧಿ ಬರೋದಿಲ್ಲ. ಆಗ ಆ ಕ್ಷಣದಲ್ಲಿ ಅನ್ಸುತ್ತೆ ನಾನು ಮಜಾ ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾವು ಯಾವಾಗಲೂ ತುಂಬಾ ಜಾಗರೂಕವಾಗಿ, ಮನುಷ್ಯನ ದೇಹ ಸಿಕ್ಕಿದೆಯಲ್ಲ ಅದು ತುಂಬಾ ಅತ್ಯಮೂಲ್ಯವಾಗಿರುವಂತಹ ಶರೀರ, ಅದನ್ನ ಭಗವಂತನ ಪ್ರಾಪ್ತಿಗೋಸ್ಕರ ಬಳಸ್ಕೊಳ್ಳದೆ ಪಾಪದ ಕಾರ್ಯಗಳಲ್ಲಿ ತೊಡಗ್ಬಿಟ್ರೆ ಏನಾಗುತ್ತೆ? ಮುಂದಿನ ಜನ್ಮ, ಮುಂದಿನ ಭವಿಷ್ಯ, ಈ ಜನ್ಮದಲ್ಲೂ ಅಷ್ಟೇ, ಮುಂದಿನ ಜನ್ಮದಲ್ಲೂ ಅಷ್ಟೇ ತುಂಬಾ ಭಯಂಕರವಾದಂಥ ಯಾತನೆಯನ್ನ ಅನುಭವಿಸ್ಬೇಕಾಗುತ್ತೆ, ನರಕದ ಯಾತನೆ ಅನುಭವಿಸ್ಬೇಕಾಗುತ್ತೆ. ನೋಡಿ, ಪುಣ್ಯ ಮಾಡಿದ್ರೆ ಅವ್ರು ಇಲ್ಲಿಗೆ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಪಾಪದ ಕಾರ್ಯಗಳನ್ನು ಮಾಡಿದ್ರೆ ಅವ್ರು ನರಕಕ್ಕೆ ಹೋಗ್ತಾರೆ. ಈಗ ಪುಣ್ಯ ಹಾಗಿದ್ರೆ ಎಲ್ಲರಿಗೂ ಅನ್ನಿಸ್ಬೋದು, ನಾವೇನ್ ಮಾಡ್ಬೇಕು? ಪಾಪದ ಕಾರ್ಯ ಮಾಡಬಾರ್ದು, ಪುಣ್ಯದ ಕಾರ್ಯ ಮಾಡಬೇಕು ಅಂತ. ನೋಡಿ, ಇದರಲ್ಲಿ ಹೇಳ್ತಾ ಇದ್ದಾರೆ, ಪುಣ್ಯ ಮತ್ತು ಪಾಪ ಎರಡು ಮಾಡಿದ್ರು ಏನಾಗುತ್ತೆ? ನಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಂತ. ನೋಡಿ, ಇದು ತುಂಬಾ ಅದ್ಭುತವಾಗಿದೆ. ಕರ್ಮ ಮತ್ತು ವಿಕರ್ಮಗಳು ಎರಡೂ ಭೌತಿಕ ಕಾರ್ಯಗಳು. ಅವು ಒಬ್ಬನನ್ನು ಜನ್ಮ ಮತ್ತು ಸಾವಿನ ಚಕ್ರಕ್ಕೆ ಬಂಧಿಸುತ್ತವೆ. ಏಕೆಂದರೆ ಅವು ನಮ್ಮನ್ನು ಅವುಗಳ ಪ್ರತಿಫಲಗಳನ್ನು ಅನುಭವಿಸುವುದಕ್ಕಾಗಿ ಪದೇ ಪದೇ ಜನ್ಮವನ್ನು ಪಡೆಯುವುದಕ್ಕೆ ಒತ್ತಾಯ ಮಾಡುತ್ತವೆ ಅಂತ ಹೇಳಿದ್ರೆ, ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ನಾವು ಬೇರೆ ಒಬ್ಬ ಮನುಷ್ಯನಿಗೆ ಕೊಂದಾಕಿದ್ವಿ ಅಂತ ಹೇಳ್ಕೊಳ್ಳಿ. ಆ ಮುಂದಿನ ಜನ್ಮದಲ್ಲಿ ಏನಾಗಬೇಕು? ನಾವು ಅದೇ ರೀತಿ ಸಾಯ್ಬೇಕು, ಬೇರೆಯವ್ರು ಬಂದು ನಮ್ಮನ್ನ ಕೊಲ್ಲಾಕ್ತಾರೆ ಅಂತ ಹೇಳಿದ್ರೆ, ನಾವು ಮತ್ತೊಂದು ಜನ್ಮವನ್ನ ಪಡಿಬೇಕು ಬೇರೆಯವ್ರಿಂದ ಕೊಲ್ಲಿಸ್ಕೊಳ್ಳೋದಕ್ಕೆ. ಆಯ್ತು, ಇದು ಒಂದು. ಹಾಗಾದ್ರೆ ಪಾಪ ಮಾಡಿದ್ರೆ ಮುಂದಿನ ಜನ್ಮ ಇದೆ ಅಂತಾಯ್ತು. ಈಗ ಪುಣ್ಯ ಮಾಡಿದ್ರೆ ಏನಾಯ್ತು? ಈಗ ನಾವು ಯಾರಿಗಾದ್ರೂ ತುಂಬಾ ಅತಿ ಹೆಚ್ಚು ಧನವನ್ನ ದಾನ ಮಾಡಿದ್ವಿ ಅಂತ ಹೇಳ್ಕೊಳ್ಳಿ.
ಮುಂದಿನ ಜನ್ಮದಲ್ಲಿ ಏನಾಗುತ್ತೆ, ನಾವು ಮತ್ತು ಆ ಧನವನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಬರಬೇಕು. ಅದಕ್ಕೋಸ್ಕರ ಪುಣ್ಯ ಮತ್ತು ಪಾಪ ಎರಡೂ ನಮಗೆ ಜನ್ಮ ಮತ್ತು ಮೃತ್ಯು ಈ ಸಂಸಾರ ಚಕ್ರದಲ್ಲಿ ಯಾವಾಗಲೂ ನಮ್ಮನ್ನ ಹಿಡಿದಿಟ್ಕೊಂಡಿರುತ್ತೆ. ನಾವು ಹಿಂದಿನ ವಾರದಲ್ಲಿ ಚರ್ಚೆ ಮಾಡಿದ್ವಿ. ಸಂಸಾರ ಚಕ್ರ ಅಂತ ಹೇಳಿದ್ರೆ ಈ ಸಂಸಾರ ಚಕ್ರದಲ್ಲಿ ನಾವು ಯಾವಾಗ ಈ ಬಲೆನಲ್ಲಿ ಬಿದ್ದಿರ್ತೀವಿ ನಮಗೆ ಇದರಿಂದ ಎಸ್ಕೇಪ್ ಆಗೋದಿಲ್ಲ, ಮುಕ್ತಿ ಸಿಗೋದಿಲ್ಲ. ಮುಕ್ತಿ ಎಲ್ಲಿ ತನಕ ಸಿಗೋದಿಲ್ಲ, ನಾವು ಈ ಜಗತ್ತಿನಲ್ಲಿ ಬೇರೆ ಬೇರೆ ದುಃಖಗಳಲ್ಲಿ ನಾವು ಒದ್ದಾಡ್ತಾ ಇರ್ತೀವಿ. ನೋಡಿ, ಈ ಶ್ಲೋಕದಲ್ಲಿ ಭಗವದ್ಗೀತೆಯ ಉದಾಹರಣೆ ಇದೆ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮ ಕಾಮಾಲಭಂತೆ. ನೋಡಿ ಹೇಳ್ತಾ ಇದ್ದಾರೆ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ. ಯಾರು ಪುಣ್ಯಗಳನ್ನ ಮಾಡ್ತಾರೋ ಅವ್ರು ಎಲ್ಲಿಗೆ ಹೋಗ್ತಾರೆ? ಸ್ವರ್ಗಲೋಕಗಳಿಗೆ ಹೋಗ್ತಾರೆ. ಆದ್ರೆ ಸ್ವರ್ಗಲೋಕದಲ್ಲಿ ಅವ್ರು ಮಜಾ ಮಾಡ್ತಾರೆ, ಎಷ್ಟೊಂದು ವರ್ಷಗಳ ತನಕ ಸೋಮರಸ ಕುಡಿತಾರೆ, ಆಮೇಲೆ ಅಲ್ಲಿ ಅಪ್ಸರೆಯರ ನೃತ್ಯವನ್ನ ನೋಡ್ತಾರೆ, ಆಮೇಲೆ ವಿವಿಧವಾಗಿರುವಂತಹ ಭೋಗದ ಪರಿಸ್ಥಿತಿಗಳನ್ನ ಅವರು ಅನುಭವಿಸ್ತಾರೆ. ಆದರೆ ಅದೆಲ್ಲವೂ ಒಂದು ವೆಕೇಶನ್ ಟ್ರಿಪ್ ಇದ್ದ ಹಾಗೆ. ವೆಕೇಶನ್ ಟ್ರಿಪ್ ಎಷ್ಟು ತನಕ ವೆಕೇಶನ್ ಅಲ್ಲಿ ಇರ್ತಾರೆ? ಎಲ್ಲಿ ತನಕ ಪಾಕೆಟ್ಸ್ ಫುಲ್ ಇದೆ ಅಲ್ಲಿ ತನಕ ಇರ್ತಾರೆ. ಯಾವಾಗ ಪಾಕೆಟ್ಸ್ ಎಂಪ್ಟಿ ಆಗುತ್ತೆ, ರಿಟರ್ನ್ ಟಿಕೆಟ್ ಬುಕ್ ಮಾಡ್ತಾರೆ, ವಾಪಸ್ ಬಂದ್ಬಿಡ್ತಾರೆ. ಅದೇ ರೀತಿ ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ಯಾವಾಗ ಪುಣ್ಯ ಕಡಿಮೆ ಆಗೋಗ್ಬಿಡುತ್ತೆ, ಇಲ್ಲ ಖಾಲಿ ಆಗೋಗ್ಬಿಡುತ್ತೆ, ತಕ್ಷಣ ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಆಮೇಲೆ ಮತ್ತೆ ಅಲ್ಲಿ ಅವರ ಎಲ್ಲ ಕಾರ್ಯಗಳು ಮತ್ತೆ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ನಾವು ಈ ಪುಣ್ಯ ಮೇಲಕ್ಕೆ ಹೋಗಿ ಕೆಳಗಡೆ ಬರೋದ್ರಲ್ಲಿ ಜಾಸ್ತಿ ನಾವು ಅದರಲ್ಲಿ ಸಮಯ ಕಳಿಬಾರದು. ಬರೀ ವೆಕೇಶನ್ ಟ್ರಿಪ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಏನು ಲಾಭ? ಅದಕ್ಕೋಸ್ಕರ ಹೇಳ್ತಾರೆ, ಬರೀ ಸ್ವರ್ಗಲೋಕಗಳಿಗೆ ಹೋಗಿ ವಾಪಸ್ ಬರೋದ್ರಲ್ಲಿ ಹೆಚ್ಚು ಲಾಭ ಇಲ್ಲ. ಆದರೆ ಮನುಷ್ಯನ ದೇಹವನ್ನು ಉಪಯೋಗಿಸ್ಕೊಂಡು ಸಂಪೂರ್ಣವಾಗಿ ಶಾಶ್ವತ ಕಾಲಕ್ಕೆ ಭಗವಂತನ ಧಾಮಕ್ಕೆ ಹೋಗೋದು ಅದು ತುಂಬಾ ಉತ್ತಮವಾಗಿರೋದು. ನೋಡಿ, ಪುಣ್ಯ ಕರ್ಮದಿಂದ ಒಬ್ಬ ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಹೋಮ ಮಾಡ್ತಾನೆ, ಮತ್ತೆ ಪುಣ್ಯ ಮುಗಿದ್ಮೇಲೆ ಅವನು ಮತ್ತೆ ಭೂಲೋಕಕ್ಕೆ ವಾಪಸ್ ಬರ್ತಾನೆ. ಪಾಪ ಮಾಡೋದ್ರಿಂದ ಏನಾಗುತ್ತೆ? ನಾವು ಈ 4 ಚಿತ್ರಗಳು ನೋಡ್ತಾ ಇರ್ಬೋದು. ಇಲ್ಲಿ ತುಂಬಾ ವಿವಿಧ ರೂಪಗಳಲ್ಲಿ ಅವನಿಗೆ ಯಮದೂತರು ಸತ್ಕಾರ ಮಾಡ್ತಾ ಇದ್ದಾರೆ. ಅವನು ಮಾಡಿರೋ ಪುಣ್ಯ ಕರ್ಮಗಳಿಗೆ ಅವನಿಗೆ ಗೌರವ, ಸಮ್ಮಾನ, ಮತ್ತೆ ತುಂಬಾ ಎಷ್ಟೊಂದು ವಿಧವಾಗಿರುವಂತಹ ಭೋಗದ ವಸ್ತುಗಳನ್ನ ಕೊಡ್ತಾ ಇದ್ದಾರೆ. ಹೌದಲ್ಲ? ನಾವು ನೋಡ್ತಾ ಇರ್ಬೋದು. ಅವನಿಗೆ ಪಕೋಡ ಮಾಡಿ ತಿನ್ನಿಸ್ತಾ ಇದ್ದಾರೆ. ಹೌದಲ್ಲ? ಪಕೋಡ ಅವನಿಗೆ ಮಾಡ್ಬಿಡ್ತಾ ಇದ್ದಾರೆ. ಆಮೇಲೆ ಅವನಿಗೆ ಪಕೋಡ ತಿನ್ನಿಸ್ತಾ ಇಲ್ಲ, ಪಕೋಡ ಹೇಗೆ ಮಾಡ್ತಾರಲ್ಲ ಆ ರೀತಿ ಅವನನ್ನ ಹುರಿತಾ ಇದ್ದಾರೆ ಎಣ್ಣೆನಲ್ಲಿ. ಆಮೇಲೆ ಮತ್ತೊಮ್ಮೆ ಒಂದೊಂದು ಕಡೆ ನೋಡಿ ಅವನಿಗೆ ಹಿಡಿದು ಎಷ್ಟೊಂದು ಬೇರೆ ಬೇರೆ ಯಾತನೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಯಾರು ಮದ್ಯಪಾನ ಕುಡಿತಾ ಇದ್ದಾರೆ ನೋಡಿ ಅವನಿಗೆ ಏನ್ ಮಾಡ್ತಾ ಇದ್ದಾರೆ? ಬಾಯಿನಲ್ಲಿ ಕೆಂಡ ಸುರಿತಾ ಇದ್ದಾರೆ. ಈ ರೀತಿ ಎಷ್ಟೊಂದು ನೋಡಿ. ಮತ್ತೊಂದು ಕಡೆ ಅವನು ಒಬ್ಬ ಮುದುಕನಿಗೆ ಹೊಡಿತಾ ಇದ್ದ, ಅವನಿಗೆ ಅದೇ ರೀತಿ ಅವನಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ನೋಡಿ, ಇದು ಎಷ್ಟೊಂದು ಯಾತನೆಗಳು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದೆ. ಅದಕ್ಕೋಸ್ಕರ ಪಾಪ ಕರ್ಮಗಳಿಂದ ನಾವು ದೂರ ಇರಬೇಕು. ಆಮೇಲೆ ಅದಷ್ಟೇ ಅಲ್ಲ, ಈಗ ಪುಣ್ಯಕರ್ಮ ಆಯ್ತು, ಮತ್ತೆ ಪಾಪ ಕರ್ಮಗಳು ವಿಕರ್ಮ ಆಯ್ತು. ಈಗ ಮೂರನೇದು ಅಕರ್ಮ. ಅಕರ್ಮ ಅಂತ ಹೇಳಿದ್ರೆ ಏನು ನೋಡಿ, ಶಾಸ್ತ್ರ ಹೇಳುತ್ತೆ, ಅಕ್ಷರಶಃ ಅಕರ್ಮ ಎಂದರೆ ನಿಷ್ಕ್ರಿಯತೆ. ನಿಷ್ಕ್ರಿಯತೆ ಅಂತ ಹೇಳಿದ್ರೆ ಏನು ಕೆಲಸ ಮಾಡದೇ ಇರೋದು. ನಾವು ಈಗ ಇದನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ. ಏನು ಕೆಲಸ ಮಾಡದೇ ಇದ್ರೆ ಯಾವಾಗಲೂ ಮಲ್ಕೊಂಡಿರೋದು ಒಳ್ಳೇದು ಅಂತ. ಆದ್ರೆ ಮಲ್ಕೊಳ್ಳೋದು ಒಂದು ಕಾರ್ಯನೇ. ನಮಗೆ ಅನ್ನಿಸ್ಬೋದು ಏನು ಕಾರ್ಯ ಮಾಡದೆ ನಾನು ಇರ್ಬೋದು ಅಂತ. ಈ ಜಗತ್ತಿನಲ್ಲಿ ಏನು ಕಾರ್ಯ ಮಾಡದೆ ನಾವು ಇರೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಾವು ಸುಮ್ಮನೆ ಕೂತ್ಕೊಂಡಿದ್ರು ನಾವು ಉಸಿರಾಡ್ತಾ ಇದೀವಲ್ಲ, ಆಗ್ಲೂ ನಾವು ಕಾರ್ಯ ಮಾಡ್ತಾ ಇದೀವಿ. ನಾವು ಉಸಿರಾಡ್ತಾ ಇದ್ರು ಎಷ್ಟೊಂದು ಜೀವಿಗಳನ್ನ ಕೊಲ್ದು ಹಾಕ್ತಾ ಇದೀವಿ, ಅದರಿಂದಾನು ಪಾಪಕರ್ಮ ಆಗ್ಬಿಡುತ್ತೆ. ನಾವು ಇಲ್ಲಿಂದ ಮತ್ತೊಂದು ಕಡೆ ನಡ್ಕೊಂಡು ಹೋಗಿರೋವಾಗ ಕೂತ್ಕೊಳ್ಳೋವಾಗ್ಲೂ ನಾವು ಕೆಲಸ ಪಾಪದ ಕಾರ್ಯಗಳನ್ನ ಮಾಡ್ಬಿಡ್ಬೋದು. ಹಾಗಿದ್ರೆ ಸುಮ್ಮನೆ ನಾವು ಯಾವುದೇ ಕಾರ್ಯಗಳನ್ನ ಮಾಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಅಕರ್ಮ ಅಂದರೆ ಕಾರ್ಯ ಮಾಡದೇ ಇರೋದಲ್ಲ. ಅಕರ್ಮ ಅಂದರೆ ಆಧ್ಯಾತ್ಮಿಕ ಕಾರ್ಯಗಳು. ಆಧ್ಯಾತ್ಮಿಕ ಕಾರ್ಯಗಳು ಅಂದರೆ ಭಗವಂತನಿಗೆ ಪರವಾಗಿ ಇಲ್ಲ ಭಗವಂತನಿಗೆ ಮಾಡುವಂತಹ ಕಾರ್ಯಗಳು, ಭಗವಂತನಿಗೆ ಸೇವೆ ಸಲ್ಲಿಸುವುದಕ್ಕಾಗೋಸ್ಕರ ಮಾಡುವಂತಹ ಕಾರ್ಯಗಳು, ಇಲ್ಲ ಭಗವಂತನ ಪರವಾಗಿ ಮಾಡುವಂತಹ ಕಾರ್ಯಗಳು. ಇವೆರಡೂ ಅಕರ್ಮ ಅಂತಾಗುತ್ತೆ.
ಇದು ಯಾಕೆ ಅಕರ್ಮ ಅಂತ ಹೇಳ್ತಾರೆ ಅಂದರೆ ಈ ಮಾಡುವಂತ ಕಾರ್ಯಗಳಿಗೆ ರಿಯಾಕ್ಷನ್ ಇಲ್ಲ, ಆಕ್ಷನ್ ಇದೆ, ರಿಯಾಕ್ಷನ್ ಇಲ್ಲ. ಯಾಕೆಂದ್ರೆ ನಾವು ಕಾರ್ಯ ಮಾಡಿದೀವಿ, ಆದ್ರೆ ಪ್ರತಿಫಲವಾಗಿ ಏನು ಬರೋದಿಲ್ಲ. ಹಾಗಿದ್ರೆ ಕೆಲವರೆಲ್ಲ ಕೇಳ್ತಾರೆ ಪ್ರತಿಫಲ ಬಂದಿಲ್ಲ ಅಂತ ಹೇಳಿ ಯಾಕೆ ಮಾಡಬೇಕು, ಪ್ರಾಫಿಟೇ ಬಂದಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾರೆ. ನಮ್ಗೆ ಅನ್ನಿಸ್ಬೋದು, ಅರೆ ನಾನು ಎಷ್ಟೊಂದು ಕಾರ್ಯ ಮಾಡ್ತಾ ಇದ್ದೀನಿ, ಪ್ರತಿಫಲ ಏನು ಬರೋದಿಲ್ವಾ ಅಂತ. ಪ್ರತಿಫಲ ಭೌತಿಕ ಜಗತ್ತಿನಲ್ಲಿ ಏನು ಬರೋದಿಲ್ಲ, ಆದ್ರೆ ಆಧ್ಯಾತ್ಮಿಕವಾಗಿ ಎಷ್ಟೊಂದು ಪ್ರತಿಫಲ ಬರುತ್ತೆ. ಅದನ್ನ ನಾವು ಚರ್ಚೆ ಮಾಡೋಣ. ಉದಾಹರಣೆ ಯಾವುದೆಲ್ಲ ಕಾರ್ಯಗಳು, ನಾಮಜಪ ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ನಾವೆಷ್ಟೋ ಜನ ಜಪ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ತೀನಿ. ನೋಡಿ, ನಾವು ಆಧ್ಯಾತ್ಮಿಕ ಈ ಜ್ಞಾನವನ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ಅದೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ ನಾವು ಎಷ್ಟು ನಿಯಮಪೂರ್ವಕವಾಗಿ ಪ್ರತಿದಿನ ನಾವು ಮಾಡ್ತೀವಿ, ಆಗ ಮಾತ್ರ ಈ ಜ್ಞಾನನ ನಾವು ಪಚನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಾರೆ ಇದು ಬರೀ ತಲೆನಲ್ಲಿರುತ್ತೆ, ಆದ್ರೆ ಜೀವನದಲ್ಲಿ ಏನು ಅನ್ವಯ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಜಪ ಮಾಡೋದು ಮುಖ್ಯ. ತಾವೆಲ್ಲರೂ ಜಪ ಮಾಡ್ತಾ ಇದೀನಿ ಅಂತ ತಿಳ್ಕೊಳ್ತೀನಿ. ತಾವೆಲ್ಲರೂ ಪ್ರಭುಪಾದರು ಹೇಳ್ತಾರೆ 16 ಮಾಲೆ ಮಾಡಬೇಕು ಅಂತ. ಯಾರು ಕ್ರಮೇಣವಾಗಿ ಭಕ್ತರು, ಯಾರು ಹೊಸಬ್ರು ಇರ್ತಾರೆ ಅವರು ಕನಿಷ್ಠ ಪಕ್ಷ 1, 2, 3 ಆಮೇಲೆ 10, 12 ಈ ರೀತಿ ಅವರು ಕ್ರಮೇಣವಾಗಿ ಹೆಚ್ಚು ಮಾಡಿಕೊಂಡು ಕನಿಷ್ಠ ಪಕ್ಷ 16 ಮಾಡಬೇಕು ಅಂತ ಶ್ರೀಲ ಪ್ರಭುಪಾದರು ಆಜ್ಞೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಭಗವದ್ಗೀತೆಯನ್ನ ಓದುವಂಥದ್ದು, ಆಮೇಲೆ ಭಗವಂತನ ವಿಗ್ರಹದ ಆರಾಧನೆಯನ್ನ ಮಾಡುವಂಥದ್ದು, ಭಗವಂತನ ಸೇವೆಯನ್ನ ಮಾಡುವಂಥದ್ದು ಈ ರೀತಿ. ಆಮೇಲೆ ಶ್ರವಣ ಮಾಡುವಂಥದ್ದು. ಈಗ ನಾವೆಲ್ಲರೂ ಮಾಡ್ತಾ ಇದೀವಿ, ಅದೆಲ್ಲವೂ ಏನು ಶ್ರವಣ ಅಂದ್ರೆ ಭಗವದ್ಗೀತೆಯ ಬಗ್ಗೆ, ಭಾಗವತದ ಬಗ್ಗೆ ನಾವು ಕೇಳ್ತೀವಿ. ಇದರಿಂದ ಏನಾಗುತ್ತೆ, ಇದೆಲ್ಲವೂ ಅಕರ್ಮ. ನೋಡಿ, ಈಗ ಸಿನಿಮಾ ಮ್ಯೂಸಿಕ್ ಅದನ್ನ ನಾವು ಕೇಳಿದ್ರೆ ಅದು ಯಾವ್ದ್ರಲ್ಲಿ ಬರುತ್ತೆ ನೋಡಿ. ಡಿವೋಷನಲ್ ಮ್ಯೂಸಿಕ್ ಕೇಳಿದ್ರೆ ಅದು ಪುಣ್ಯ ಆಗುತ್ತೆ. ನಾವು ಸಿನಿಮಾ ಮ್ಯೂಸಿಕ್ ಕೇಳಿದ್ರೆ ಪಾಪಕರ್ಮ ಆಗುತ್ತೆ. ನಾವು ಈ ರೀತಿ ಭಗವಂತನ ಬಗ್ಗೆ ಪ್ರವಚನಗಳನ್ನ ಕೇಳಿದ್ರೆ ಏನಾಗುತ್ತೆ, ಅದು ಅಕರ್ಮ ಆಗುತ್ತೆ. ನೋಡಿ, ಅಕರ್ಮದ ಪ್ರತಿಫಲ ಏನ್ ಬರುತ್ತೆ ನೋಡಿ, ಹೇಳ್ತಾ ಇದ್ದಾರೆ ಭಗವಂತನಲ್ಲಿ ಭಕ್ತಿ ಬರುತ್ತೆ, ಆಮೇಲೆ ಭೌತಿಕ ಆಸೆಗಳಿಂದ ವೈರಾಗ್ಯ ಬರುತ್ತೆ, ಆಮೇಲೆ ಪರಿಶುದ್ಧತೆ, ಹೃದಯದ ಶುದ್ಧೀಕರಣ ಆಗುತ್ತೆ. 6 ಷಡ್ರಿಪುಗಳಿದ್ದಾರೆ, ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ. ಆಮೇಲೆ ಆಧ್ಯಾತ್ಮಿಕ ಆನಂದ ಸಿಗುತ್ತೆ, ಆಮೇಲೆ ಸಂಸಾರ ಚಕ್ರದಿಂದ ಬಿಡುಗಡೆ ಸಿಗುತ್ತೆ, ಆಮೇಲೆ ಆಧ್ಯಾತ್ಮಿಕ ಲೋಕಕ್ಕೆ ನಮಗೆ ಶಾಶ್ವತವಾಗಿರುವಂಥ ಸ್ಥಾನ ಸಿಗುತ್ತೆ. ನಮಗೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ಭೌತಿಕವಾಗಿ ಏನು ಸಿಕ್ಕಿಲ್ಲ ಅಂದ್ರೆ, ಲಾಭ ಇಲ್ಲ ಅಂದ್ರೆ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ ಏನು ಪ್ರಯೋಜನ ಅಂತ. ನೋಡಿ, ಭೌತಿಕ ಲಾಭಕ್ಕೋಸ್ಕರ ನಾವೇನಾದ್ರು ಕಾರ್ಯಗಳನ್ನ ಮಾಡಿದ್ರೆ ಏನಾಗ್ತೀವಿ, ಮತ್ತೆ ಬಂಧನದಲ್ಲಿ ಒಳಗಾಗೋಗ್ಬಿಡ್ತೀವಿ. ಅದಕ್ಕೋಸ್ಕರ ಆಧ್ಯಾತ್ಮಿಕ ಕಾರ್ಯಗಳು ಏನ್ ಮಾಡುತ್ತೆ, ನಮಗೆ ಭೌತಿಕ ಅಕೌಂಟ್ 0 ಮಾಡ್ಬಿಡುತ್ತೆ, ಪುಣ್ಯ ಮತ್ತು ಪಾಪ ಎರಡನ್ನೂ ನಿಲ್ ಮಾಡ್ಬಿಡುತ್ತೆ. ಆಗೇನಾಗುತ್ತೆ, ಆ ವ್ಯಕ್ತಿ ಈ ಭೌತಿಕ ಜಗತ್ತಿನಿಂದ ಅವನು ಹೇಗೆ ಒಂದು ಪಂಜರದಲ್ಲಿ ಪಕ್ಷಿ ಗೂಡಿನಲ್ಲಿರುತ್ತೆ, ಆ ಗೂಡಿನಲ್ಲಿರುವಾಗ ಎಲ್ಲಿಯ ತನಕ ಗೂಡಿನಲ್ಲಿ ಇರುತ್ತೆ ಅಲ್ಲಿಯ ತನಕ ಅದು ಬಂಧನದಲ್ಲಿರುತ್ತೆ. ಆದ್ರೆ ಅಕರ್ಮ ಆಧ್ಯಾತ್ಮಿಕ ಕಾರ್ಯಗಳು ಮಾಡಿದ್ರೆ ಏನಾಗುತ್ತೆ, ಆ ಪಂಜರದ ಗೇಟ್ ಓಪನ್ ಆಗುತ್ತೆ, ಆ ಪಕ್ಷಿ ಒಳಗಡೆ ಇರೋದು ಅದು ಆಕಾಶಕ್ಕೆ ಹಾರಾಡಿ ಹೋಗ್ಬಿಡುತ್ತೆ. ಅದೇ ರೀತಿ ಆಧ್ಯಾತ್ಮಿಕ ಕಾರ್ಯಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಭಗವಂತನ ಧಾಮದ ತನಕ ಕರ್ಕೊಂಡು ಹೋಗುತ್ತೆ. ಆಮೇಲೆ ಅದಷ್ಟೇ ಅಲ್ಲ ನೋಡಿ, ಇದು ಶಾಸ್ತ್ರದಲ್ಲಿ ಎಲ್ಲಿ ಉಲ್ಲೇಖವಾಗಿದೆ, ಭಗವದ್ಗೀತೆಯಲ್ಲಿ ಇದೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚಾರ. ನೋಡಿ, ಹೇಳ್ತಾರೆ ವಿಷ್ಣುವಿಗೋಸ್ಕರ ಯಾವಾಗಲೂ ನಾವು ಕಾರ್ಯವನ್ನ ಮಾಡಬೇಕು. ನೋಡಿ, ಯಜ್ಞ ಅರ್ಥಾತ್ ಅಂದ್ರೆ ಯಜ್ಞ ಅಂತಾರೆ ಯಜ್ಞೋ ವೈ ವಿಷ್ಣು ಈ ರೀತಿ ಬರುತ್ತೆ. ಅಂದರೆ ಯಜ್ಞ ಅಂತ ಹೇಳಿದ್ರೆ ಯಜ್ಞದ ಪುರುಷ ಅಂತ ಹೇಳಿದ್ರೆ ವಿಷ್ಣು. ಆ ವಿಷ್ಣುವಿಗೋಸ್ಕರ ನಾವು ಎಲ್ಲಾ ರೀತಿಯ ಕಾರ್ಯಗಳನ್ನ ಮಾಡಬೇಕು. ಇಲ್ಲ ನಾವು ಅನ್ಯ ಕಾರ್ಯಗಳನ್ನೇನಾದ್ರೂ ಮಾಡಿದ್ರೆ ಏನಾಗುತ್ತೆ, ಲೋಕೋಯಂ ಕರ್ಮ ಬಂಧನ, ಅದು ನಮಗೆ ಕರ್ಮ ಬಂಧನದಲ್ಲಿ ಹಾಕುತ್ತೆ. ಯಾರು ಭಗವಂತನಿಗೋಸ್ಕರ ಕಾರ್ಯ ಮಾಡ್ತಾರೆ ಅವ್ರಿಗೆ ಏನಾಗುತ್ತೆ, ಸಿಗುತ್ತೆ, ಮುಕ್ತಿ ಸಿಗುತ್ತೆ. ಈಗ ಕೆಲವ್ರಿಗೆ ಅನ್ನಿಸ್ಬೋದು, ಪುಣ್ಯ ಕರ್ಮಗಳಿಗೂ ಅಕರ್ಮಗಳಿಗೂ ಏನು ವ್ಯತ್ಯಾಸ ಅಂತ. ನೋಡಿ, ಇಲ್ಲಿ ಈ ಟೇಬಲ್ ನಲ್ಲಿ ನಮಗೆ ಪೂರ್ತಿ ವ್ಯತ್ಯಾಸಗಳು ಏನು ಅಂತ ಗೊತ್ತಾಗುತ್ತೆ. ಪುಣ್ಯಕರ್ಮ ಮತ್ತು ಆಧ್ಯಾತ್ಮಿಕ ಅಕರ್ಮಗಳಿಗೆ ಏನು ವ್ಯತ್ಯಾಸ. ಪುಣ್ಯಕರ್ಮ ಬರೀ ಅದು ಒಳ್ಳೆ ಕಾರ್ಯಗಳು, ಆದ್ರೆ ಭೌತಿಕ. ಆಮೇಲೆ ಅಕರ್ಮ ಏನು, ಆಧ್ಯಾತ್ಮಿಕ. ಭೌತಿಕ ಮತ್ತು ಆಧ್ಯಾತ್ಮಿಕ ಏನು ವ್ಯತ್ಯಾಸ. ಭೌತಿಕ ಅಂದ್ರೆ ಈ
ಜಡ ವಸ್ತುವಿನ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿದೆ. ಆದ್ರೆ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕ ಲೋಕ, ಆತ್ಮಕ್ಕೆ ಸಂಬಂಧಪಟ್ಟಿದೆ. ಒಂದು ಶರೀರಕ್ಕೆ ಸಂಬಂಧ, ಮತ್ತೊಂದು ಆತ್ಮಕ್ಕೆ ಸಂಬಂಧ. ಮತ್ತು ಒಂದು ಫಲಿತಾಂಶ ಕೊಡುತ್ತೆ, ಭೌತಿಕ ಲೋಕದಲ್ಲೇ ಉನ್ನತಿ ಕೊಡುತ್ತೆ, ಮತ್ತೊಂದು ಆಧ್ಯಾತ್ಮಿಕ ಲೋಕದಲ್ಲಿ ಉನ್ನತಿ ಕೊಡುತ್ತೆ. ಒಂದು ಸಂಸಾರ ಚಕ್ರದಲ್ಲಿ ಹಿಡಿದಿಟ್ಕೊಂಡಿರುತ್ತೆ, ಮತ್ತೊಂದು ನಮಗೆ ಮುಕ್ತಿ ಕೊಡುತ್ತೆ. ಪುಣ್ಯ ಕರ್ಮ ಹೇಗಿದೆ ಅಂತ ಹೇಳಿದ್ರೆ ಅದು ನಮಗೆ ಒಂದು ಜೈಲಿನಿಂದ ಹೈಯರ್ ಕ್ಲಾಸ್ ಜೈಲ್ಗೆ ಹೋಗುವಂಥದ್ದು. ಆದರೆ ಅಕರ್ಮ ಅಂದರೆ ಜೈಲಿನಿಂದ ಕಂಪ್ಲೀಟ್ ಎಸ್ಕೇಪ್ ಸಿಗುವಂಥದ್ದು. ಈಗ ಕೆಲವರಿಗೆ ಅನ್ನಿಸ್ಬೋದು, ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಕೆಲವು ಸಲ ನಾವು ಕರ್ಮವನ್ನು ಮಾಡಿರ್ತೀವಿ ಆದರೆ ಫಲ ಯಾಕೆ ತಕ್ಷಣನೇ ಬಂದ್ಬಿಡೋದಿಲ್ಲ? ತಕ್ಷಣ ಏನಾದರೂ ಬಂದ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಕೆಲವರು ಪ್ರಶ್ನೆ ಕೇಳ್ತಾರೆ, ನಾವು ಈ ಜೀವನದಲ್ಲಿ ಏನಾದರೂ ಪಾಪ ಮಾಡಿದ್ರೆ ಈ ಜೀವನದಲ್ಲೇ ನನಗೆ ಫಲ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ನನಗೆ ಏನು ಮಾಡಿರೋದು ತಪ್ಪು ಅಂತ ಗೊತ್ತಾಗ್ಬಿಡುತ್ತೆ, ಆಗ ನಾವು ಕಲಿಬೋದು. ಯಾಕೆ ಭಗವಂತ ನಮಗೆ ಮುಂದಿನ ಜನ್ಮದಲ್ಲಿ ಕೊಡ್ತಾನೆ? ಈಗ ಹಿಂದಿನ ಜನ್ಮದಲ್ಲಿ ಮಾಡಿರೋದು ನಾನು ಯಾಕೆ ಈ ಜನ್ಮದಲ್ಲಿ ಯಾಕೆ ಅನುಭವಿಸ್ಬೇಕು? ಈ ರೀತಿ ಎಷ್ಟೋ ಜನ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೋಸ್ಕರ ಅದನ್ನ ಈಗ ನಾವು ಚರ್ಚೆ ಮಾಡೋಣ. ತತ್ಕ್ಷಣ ಮತ್ತು ವಿಳಂಬಿತ ಕರ್ಮ ಅಂತ ಹೇಳಿ. ನೋಡಿ, ಈಗ ನಾವು ಯಾರಿಗಾದ್ರೂ ಹೊಡೆದ್ರೆ, ತಾವೆಲ್ಲರೂ ತುಂಬಾ ಸುಸಜ್ಜನ ವ್ಯಕ್ತಿಗಳು, ನಾವು ಯಾರಿಗೂ ಹೊಡೆಯೋದಿಲ್ಲ, ಆದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬೇರೆಯವ್ರಿಗೆ ಏನಾದ್ರು ಹೊಡೆದ್ರೆ ಏನಾಗುತ್ತೆ, ತಕ್ಷಣನೇ ರಿಯಾಕ್ಷನ್ ಬಂದ್ಬಿಡುತ್ತೆ, ತಕ್ಷಣ ಅವನು ಹೊಡಿತಾನೆ, ಹೌದಲ್ಲ? ಮತ್ತೆ ನಾವೇನಾದ್ರೂ ರಾತ್ರಿ ತುಂಬಾ ಹೆಚ್ಚು ಊಟ ಮಾಡ್ಬಿಡ್ತೀವಿ, ಆಗೇನಾಗುತ್ತೆ, ಹೊಟ್ಟೆ ನೋವು ಬಂದ್ಬಿಡುತ್ತೆ. ಬೆಳಿಗ್ಗೆ ನಾವು ಹೊಟ್ಟೆ ನೋವನ್ನ ಅನುಭವಿಸ್ತೀವಿ. ಇಲ್ಲ ರಾತ್ರಿ ನಾವು ಮಲ್ಕೊಳ್ಳೋವಾಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಮಲ್ಕೊಂಡ್ವಿ, ಬೆಳಿಗ್ಗೆ ಏನಾಗುತ್ತೆ, ಗಂಟ್ಲು ನೋವು ಪ್ರಾರಂಭ ಆಗ್ಬಿಡುತ್ತೆ. ಅಂದ್ರೆ ಮೊದಲು ನಾವು ಹೊಡೆದಾಗ ತಕ್ಷಣ ಅದರದ್ದು ಪ್ರತಿಕ್ರಿಯೆ ಬಂತು, ಈಗ ಊಟ ಮಾಡಿದ್ದು ರಾತ್ರಿ, ಬೆಳಿಗ್ಗೆ ಅದರ ಪ್ರತಿಫಲ ಬಂತು. ಅಂದ್ರೆ 12 ಗಂಟೆಗಳ ಸುಮಾರು ಸಮಯ. ಆಮೇಲೆ ಮತ್ತೆ ಒಬ್ಬ ಕಳ್ಳತನ ಮಾಡ್ದ, ಅವನು ಈಗ ಕಳ್ಳತನ ಮಾಡ್ದ, ಪೊಲೀಸರೆಲ್ಲ ಹುಡುಕಿ ಅವನ್ನ ಹಿಡಿಯೋದ್ರಲ್ಲಿ ಕೆಲವು ತಿಂಗಳುಗಳಾಯ್ತು. ಆಮೇಲೆ ಅವನನ್ನ ಜೈಲ್ ಒಳಗಡೆ ಹಾಕಿದ್ರು. ಮತ್ತೊಬ್ಬ ಕುಡಿತಾ ಇದ್ದಾನೆ, ಅವನ್ಗೆ ಅನ್ನಿಸ್ತಾ ಇದೆ ನಂದು ಹೆಲ್ತ್ ತುಂಬಾ ಚೆನ್ನಾಗಾಗ್ತಾ ಇದೆ, ಈಗ ಕುಡಿದ ಮೇಲೆ ನಾನು ಇನ್ನೂ ತುಂಬಾ ಆರೋಗ್ಯವಂತನಾಗ್ತಾ ಇದ್ದೀನಿ. ಈ ರೀತಿ ಕೆಲವು ಸಲ ಅನ್ನಿಸ್ಬೋದು, ಆದ್ರೆ ಈಗ ಗೊತ್ತಾಗೋದಿಲ್ಲ. ಅದು ಕೆಲವು ವರ್ಷಗಳಾದ್ಮೇಲೆ ಕ್ಯಾನ್ಸರ್ ಯಾವಾಗ ಬರುತ್ತೆ, ಲಿವರ್ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಕಿಡ್ನಿ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಪೂರ್ತಿ ಬಾಡಿನೇ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಆ ರೀತಿ ಎಷ್ಟೋ ವರ್ಷಗಳಾದ್ಮೇಲೆ ಅದರ ಫಲ ಬರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಾ ಫಲಗಳಿಗೂ ಒಂದು ಎಲ್ಲಾ ಕಾರ್ಯಗಳಿಗೂ ನಿರ್ದಿಷ್ಟವಾದಂತಹ ಒಂದು ಸಮಯ ಅನ್ನುವಂಥದ್ದು ಇರುತ್ತೆ. ಅದು ಆ ಸಮಯಕ್ಕೆ ಪ್ರಕಾರವಾಗಿ ಅದರ ಫಲವನ್ನ ಕೊಡುತ್ತೆ. ಅದೆಲ್ಲವೂ ಒಂದು ಬೀಜ ಇದ್ದ ಹಾಗೆ. ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಎಷ್ಟೋ ಜನ ನಾವು ಯಾರೆಲ್ಲ ಅಗ್ರಿಕಲ್ಚರ್ ಮಾಡ್ತಾ ಇರ್ತೀರಿ, ಹೊಲ ನೋಡ್ಕೊಳ್ತಾ ಇರ್ತೀವಿ, ನಮಗೆಲ್ಲ ಸ್ವಲ್ಪ ಅನುಭವ ಇರ್ಬೋದು. ಇಲ್ಲ ಯಾರೆಲ್ಲ ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೂ ಅನುಭವ ಇರ್ಬೋದು. ನಾವು ಯಾವ್ದಾದ್ರು ಒಂದು ಬೀಜವನ್ನು ಬಿತ್ತಿದ್ರೆ ಭೂಮಿನಲ್ಲಿ, ಆಗೇನಾಗುತ್ತೆ, ಕೆಲವು ದಿನಗಳ ಆದ್ಮೇಲೆ ಅದರ ಫಲ ಬರುತ್ತೆ. ಅದು ಒಂದು ಮೊಳಕೆ ರೂಪದಲ್ಲಿ ಬರುತ್ತೆ, ಅದಾದ್ಮೇಲೆ ಒಂದು ಸಸ್ಯ, ಅದಾದ್ಮೇಲೆ ಒಂದು ವೃಕ್ಷವಾಗಿ ಬೆಳೆಯುತ್ತೆ. ನೋಡಿ, ಎಲ್ಲಾ ಬೀಜಗಳಿಗೂ ಒಂದೊಂದೊಂದೊಂದು ರೀತಿಯ ಸಮಯ ಇರುತ್ತೆ. ಆ ಸಮಯದಲ್ಲಿ ಅದು ದೊಡ್ಡ ವೃಕ್ಷವಾಗಿ ಬೆಳೆಯುತ್ತೆ. ನೋಡಿ, ಒಂದು ಸಣ್ಣ ಕೊತ್ತಂಬರಿ ಬೀಜ ಇರ್ಬೋದು, ಅದು ಯಾವಾಗ ಬೆಳೆಯುತ್ತೆ, ಕೆಲವು ತಿಂಗಳುಗಳಲ್ಲಿ ಅದು ಕೊತ್ತಂಬರಿ ಗಿಡ ಕೊಡುತ್ತೆ. ಅದೇ ಮಾವಿನದು ಅದು ಕೊಡಬೇಕು ಅಂದ್ರೆ ಒಂದು 10 ವರ್ಷ ಬೇಕಾಗ್ಬೋದು. ಆಮೇಲೆ ಕೆಲವು ಚಿಕ್ಕ ಗಿಡ ಇರ್ಬೋದು, ಒಂದು 3-4 ವರ್ಷದಲ್ಲಿ ಬರ್ಬೋದು. ಈ ರೀತಿ ಒಂದೊಂದಕ್ಕೆ ಒಂದೊಂದು ಸಮಯ ಅನ್ನುವಂಥದ್ದಿದೆ. ಅದೇ ರೀತಿ ನಾವು ಮಾಡ್ತಾ ಇರೋ ಎಲ್ಲಾ ಕರ್ಮಗಳಿಗೂ ಒಂದೊಂದು ಸಮಯ ಅನ್ನುವಂಥದ್ದು ಇರುತ್ತೆ, ಅದು ಫಲ ಕೊಡೋದಕ್ಕೆ. ಕೆಲವು ಬೀಜಗಳು ಈ ರೀತಿ ಇರುತ್ತೆ, ನಾವು ಮಾಡ್ತಾ ಇರೋಂಥ ಪಾಪ ಕರ್ಮಗಳಿಗೆ ಫಲ ಬರೋದಕ್ಕೆ ಕೆಲವು ಸಲ ಇದೇ ಜನ್ಮದಲ್ಲಿ ಬಂದ್ಬಿಡ್ಬೋದು, ಕೆಲವು ಮುಂದಿನ ಜನ್ಮದಲ್ಲೂ ಬರ್ಬೋದು, ಕೆಲವು ಸಲ ಇನ್ನು 10 ಜನ್ಮಗಳಾದ್ಮೇಲೆ ಬರ್ಬೋದು. ಅದಕ್ಕೋಸ್ಕರ ಎಲ್ಲದಕ್ಕೂ ನಿರ್ದಿಷ್ಟವಾದಂತಹ ಸಮಯ ಅನ್ನುವಂಥದ್ದಿದೆ. ಈಗ ಕೆಲವರು ಪ್ರಶ್ನೆಯನ್ನ ಕೇಳ್ತಾರೆ, ಒಳ್ಳೆಯವ್ರಿಗೆ ಯಾಕೆ ಕೆಟ್ಟದ್ದಾಗತ್ತೆ, ಕೆಟ್ಟವ್ರಿಗೆ ಒಳ್ಳೇದು ಯಾಕಾಗತ್ತೆ? ಹೌದಲ್ಲ? ಕೆಲವರು ಅಂತಾ ಇರ್ಬೋದು, ನಾನು ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದೇ ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಯಾಕೆ ಕೆಟ್ಟದ್ದು ಬರ್ತಾ ಇದೆ, ಕೆಟ್ಟ ದುಃಖಗಳು ಬರ್ತಾ ಇದೆ ನನ್ನ ಜೀವನದಲ್ಲಿ. ಇಲ್ಲ ಕೆಲವರು ಅನ್ಬೋದು, ಅವರು ಎಷ್ಟೊಂದು ಪಾಪ ಮಾಡ್ತಾ ಇದ್ದಾನೆ, ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದಾನೆ, ಆದ್ರೂ ಅವನಿಗೇನು ತೊಂದರೆನೇ ಬರ್ತಾ ಇಲ್ಲ, ದುಃಖಗಳೇ ಬರ್ತಾ ಇಲ್ಲ ಅಂತ. ನೋಡಿ, ಯಾಕೆ ಇದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ ಉತ್ತರ ಇಲ್ಲಿದೆ. ನಮ್ಗೆ ಯಾಕೆ
ದುಃಖ ಅದೇ ಜನ್ಮದಲ್ಲಿ ಬರೋದಿಲ್ಲ, ಮುಂದಿನ ಜನ್ಮದಲ್ಲಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಒಂದು ಉದಾಹರಣೆ, ಕೆಲವು ರೀಸನ್ಸ್ ಕೊಡ್ತೀನಿ. ಕೆಲವು ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಒಂದನೇದು ಕಾರಣ ಏನು ಅಂತ ಹೇಳಿದ್ರೆ, ಸಾವು ಬಂದು ಕೆಲವು ಸಲ ಏನ್ ಮಾಡ್ಬಿಡುತ್ತೆ, ಅದು ನಾವು ಆ ರಿಯಾಕ್ಷನ್ ಬರುವಂತಹ ಟೈಮ್ ಅನ್ನ ಅದು ಪೋಸ್ಟ್ಪೋನ್ ಮಾಡ್ಬಿಡುತ್ತೆ. ಕೆಲವು ಸಲ ವ್ಯಕ್ತಿ ಮರಣ ಬರುವಂತಹ ಸಮಯ ಇದೆ, ಆ ಮರಣ ಬಂದ್ರೆ ಏನಾಗ್ಬಿಡುತ್ತೆ, ಅವನು ಆ ಪ್ರತಿಫಲವನ್ನ ಸ್ವೀಕಾರ ಮಾಡೋಕ್ಕಿಂತ ಮುಂಚೆನೆ ಅವನು ಸತ್ತೋಗ್ಬಿಟ್ಟ. ಅದಕ್ಕೋಸ್ಕರ ಪ್ರತಿಫಲ ಬರೋದಕ್ಕೆ ಅವನು ಮರಣಕ್ಕೋಸ್ಕರ ಅವನು ಕಾಯ್ಬೇಕಾಗತ್ತೆ. ಅದಕ್ಕೋಸ್ಕರ ಅವನು ಮುಂದಿನ ಜನ್ಮದಲ್ಲಿ ಅದನ್ನ ಅನುಭವಿಸ್ಬೇಕು. ಮತ್ತೊಂದು ನಾನು ಹೇಳಿದೆ, ಬೀಜದ ಉದಾಹರಣೆ ನಾನು ಕೊಟ್ಟೆ. ಎಲ್ಲಾ ಬೀಜಕ್ಕೂ ನಿರ್ದಿಷ್ಟವಾದಂತಹ ಸಮಯ ಇದೆ. ಕೆಲವು ತಕ್ಷಣ ಬಂದ್ಬಿಡುತ್ತೆ, ಮತ್ತೊಂದು ದೀರ್ಘ ಸಮಯದಲ್ಲಿ ಬರುತ್ತೆ. ಇದು ಎರಡನೇ ಕಾರಣ. ಮೊದಲನೇದು ಮೃತ್ಯು, ಎರಡನೇದು ಬೀಜದಂತೆ ನಿರ್ದಿಷ್ಟ ಸಮಯ ಇದೆ. ಮೂರನೇದು ಎಲ್ಲದಕ್ಕೂ ಸರಿಯಾದ ಪರಿಸ್ಥಿತಿನೂ ಬರಬೇಕು, ಅದರ ಫಲವನ್ನ ಅನುಭವಿಸ್ಬೇಕು ಅಂತ ಹೇಳಿದ್ರೆ. ಉದಾಹರಣೆ ಶಾಸ್ತ್ರದಲ್ಲಿ ಉದಾಹರಣೆ ಕೊಡ್ತಾರೆ. ಯಾವಾಗ ಧೃತರಾಷ್ಟ್ರ ಕುರುಕ್ಷೇತ್ರ ಎಲ್ಲಾ ಯುದ್ಧ ಆದ್ಮೇಲೆ ಅವನು ತುಂಬಾ ದುಃಖಿತನಾಗಿದ್ದ. ಅವನು ಕೃಷ್ಣ ಮತ್ತೊಮ್ಮೆ ಆಸ್ಥಾನದಲ್ಲಿ ಬಂದಾಗ ಧೃತರಾಷ್ಟ್ರ ಅಳ್ತಾ ಕೇಳ್ತಾನೆ ಒಂದು ಪ್ರಶ್ನೆ, ಕೃಷ್ಣ, ನಾನು ಏನ್ ಮಾಡಿದ್ದೆ, ಯಾವುದಕ್ಕೋಸ್ಕರ ನಾನು ಈ ರೀತಿಯ ದುಃಖವನ್ನ ಅನುಭವಿಸ್ತಾ ಇದ್ದೀನಿ? ನನ್ನ ಎಲ್ಲಾ ಮಕ್ಕಳು ಸತ್ತೋಗ್ಬಿಟ್ರು, 100 ಮಕ್ಕಳಿದ್ರು, ಪುತ್ರರು ಎಲ್ಲರೂ ಸತ್ತೋಗ್ಬಿಟ್ರು, ಒಬ್ಬರು ಉಳಿದಿಲ್ಲ, ಯಾಕೆ? ಆಗ ಕೃಷ್ಣ ಹೇಳ್ತಾನೆ, ನಿನಗೆ ಈ ಪಾಪ, ಈ ದುಃಖನ ನೀನು ಅನುಭವಿಸ್ತಾ ಇದೆಯಾ ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ್ಮಗಳ ಹಿಂದೆ ಮಾಡಿರುವಂತಹ ಒಂದು ಪಾಪದ ಕರ್ಮ ನಿಮಗೆ ಈಗ ಬಂತು, ಅದರ ಫಲ. ಏನು ಪಾಪ ಮಾಡಿದ್ದೆ? ಆಗ ಅವನು ಹೇಳ್ತಾನೆ, ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ಬೇಡ ಆಗಿದ್ದೆ. ಬೇಡನಾಗಿ ನೀನು ಒಂದು ಪಕ್ಷಿ, ಆ ಪಕ್ಷಿಗೆ ಹೊಡೆಯುವಾಗ ಅದರ ಗೂಡಿನಲ್ಲಿ ನೀನು ಬಾಣ ಬಿಟ್ಟಾಗ ಏನಾಯ್ತು, ಆ ಗೂಡಿನಲ್ಲಿ 100 ಮೊಟ್ಟೆಗಳಿತ್ತು. ಆ ಎಲ್ಲಾ ಮೊಟ್ಟೆಗಳು ಒಡೆದು ಸತ್ತೋಗ್ಬಿಡ್ತು. ಆಗ ಆ ತಂದೆ ಪಕ್ಷಿ ಶಾಪ ಕೊಟ್ಟಿತ್ತು, ನೀನು ಇದೇ ರೀತಿ ನಾನು ಹೇಗೆ ಈಗ ನನ್ನ ಮಕ್ಕಳಿಲ್ಲದೆ ನಾನು ದುಃಖ ಪಡ್ತಾ ಇದ್ದೀನಿ, ಅದೇ ರೀತಿ ನೀನು ಇದನ್ನ ದುಃಖ ಪಡು ಅಂತ ಹೇಳಿ ಆ ಪಕ್ಷಿ ಶಾಪ ಕೊಟ್ಟಿತ್ತು. ಅದಕ್ಕೋಸ್ಕರ ನೀನು ಇದನ್ನ ಈಗ ಅನುಭವಿಸ್ತಾ ಇದೀಯಾ ಅಂತ ಭಗವಂತ ಹೇಳಿದ್ರು. ಇದು ನೀನು 50 ಜನ್ಮಗಳ ಹಿಂದೆ ನೀ ಪಾಪ ಮಾಡಿದ್ದು, ಅದರ ಫಲ ಈಗ ಬರ್ತಾ ಇದೆ ಅಂತ ಹೇಳಿದ್ರು. ಆಗ ಧೃತರಾಷ್ಟ್ರನಿಗೆ ಆಶ್ಚರ್ಯ ಆಗುತ್ತೆ, ನಾ ಮಾಡಿದ್ದು 50 ಜನ್ಮಗಳ ಹಿಂದೆ, ಆದ್ರೆ ನಾನು ಇದನ್ನ ಈಗ ಅನುಭವಿಸ್ತಾ ಇದ್ದೀನಿ, ಯಾಕೆ? ಆಗ ಅವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನೀನು ಯಾಕೆಂದ್ರೆ ನಿನಗೆ ಪುತ್ರರು ಹುಟ್ಟಬೇಕಾಗಿತ್ತು, 100 ಮಂದಿ ಪುತ್ರರು ಹುಟ್ಟೋದಿಕ್ಕೆ ನೀನು ಎಷ್ಟೊಂದು ಪುಣ್ಯದ ಕಾರ್ಯಗಳನ್ನು ಮಾಡಬೇಕಿತ್ತು. ಆದ್ರೆ ಅಷ್ಟೊಂದು ಪುಣ್ಯ ಕಾರ್ಯಗಳನ್ನ ನೀನು ಮಾಡೋದಕ್ಕೆ 50 ಜನ್ಮಗಳಾಯ್ತು. ಅದಕ್ಕೋಸ್ಕರ 50 ಜನ್ಮಗಳಾದ್ಮೇಲೆ ನಿನಗೆ ಈಗ ಆ ರಿಯಾಕ್ಷನ್ ವೇಟಿಂಗ್ ಅಲ್ಲಿತ್ತು. ನೀ ಆ ಪುಣ್ಯದ ಕರ್ಮ ಮಾಡಿದ ತಕ್ಷಣ 100 ಪುತ್ರರನ್ನ ಪ್ರಾಪ್ತಿ ಮಾಡ್ಕೊಂಡೆ. ಆದ್ರೆ ಪುತ್ರರ ಪ್ರಾಪ್ತಿ ಮಾಡ್ಕೊಂಡಾಗ ಆ ಪಾಪದ ಫಲ ಬರಬೇಕಿತ್ತು, ಅದು ಈಗ ಬಂದಿದೆ ಅಂತ ಹೇಳಿ. ಅದಕ್ಕೋಸ್ಕರ ಕೆಲವು ಸಲ ನಮಗೆ ನಾವು ಮಾಡ್ತಾ ಇರುವಂತಹ ಕಾರ್ಯಗಳು, ಪಾಪದ ಕಾರ್ಯಗಳು ಎಷ್ಟೋ ಜನ್ಮಗಳ ಹಿಂದೆ ಮಾಡಿರ್ಬೋದು, ಆದ್ರೆ ಫಲ ಕೆಲವು ಸಲ ತಕ್ಷಣ ಬರೋದಕ್ಕಾಗೋದಿಲ್ಲ, ನಿರ್ದಿಷ್ಟವಾದ ಸಮಯವೂ ಬೇಕಾಗತ್ತೆ. ಆಮೇಲೆ ಕೆಲವು ಸಲ ಅನ್ನಿಸ್ಬೋದು, ಹೆಂಗ್ ಗೊತ್ತಾಗತ್ತೆ ನಾನೇ ಮಾಡಿರೋದು ಪಾಪದ ಫಲ ನಾನು ಅನುಭವಿಸ್ತಾ ಇದ್ದೀನಿ ಅಂತ? ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ಈಗ ಹೇಗೆ ನಾವು ಮನೆಯಲ್ಲಿ CCTV ಕ್ಯಾಮೆರಾ ಇಟ್ಟಿರ್ತೀವಿ, ನೋಡ್ತಾ ಇರ್ತೀವಿ ಯಾರು ಬರ್ತಾ ಇದಾರೆ, ಯಾರು ಹೋಗ್ತಾ ಇದಾರೆ, ಯಾರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇಟ್ಟಿರ್ತಾರೆ, ಕೆಲವು ಸಲ ದೊಡ್ಡ ದೊಡ್ಡ ಮನೆಗಳಲ್ಲೂ ಇಟ್ಟಿರ್ತಾರೆ. ಆಮೇಲೆ ಹೇಗೆ ಯಾರೋ ಒಬ್ಬ ಕಳ್ಳ ಕೆಲವು ಸಲ ವಾಚ್ಮ್ಯಾನೇ ಕಳ್ಳನ್ನು ಬೇರೆ ರೂಪ ಧರಿಸ್ಕೊಂಡು ಬಂದ್ಬಿಡ್ತಾನೆ, ಆದ್ರೆ CCTV ಕ್ಯಾಮೆರಾ ರೆಕಾರ್ಡ್ ಮಾಡಿರುತ್ತೆ, ಗೊತ್ತಾಗ್ಬಿಡತ್ತೆ. ಬೇರೆ ಡ್ರೆಸ್ ಹಾಕೊಂಡು ಬರ್ಬೋದು, ಆದ್ರೆ ವ್ಯಕ್ತಿ ಅವನೇ ಇರ್ತಾನಲ್ಲ. ಆಮೇಲೆ ಅವನ್ ಪನಿಷ್ಮೆಂಟ್ಗೆ ಹೋಗ್ತಾ ಇರುವಾಗ ಅವನು ಬೇರೆ ಡ್ರೆಸ್ ಅಲ್ಲಿ ಇರ್ಬೋದು, ಆದ್ರೂ ಪೊಲೀಸರು ಅವನನ್ನು ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಜೈಲಿಗೆ. ಅದೇ ರೀತಿ ಈಗ ಆತ್ಮ ಯಾವುದು ಪಾಪ ಮಾಡಿರುತ್ತೆ, ಬೇರೆ ಶರೀರದಲ್ಲಿ ಮಾಡಿರ್ಬೋದು, ಆದ್ರೆ ಮುಂದಿನ ಜನ್ಮದಲ್ಲಿ ಮತ್ತೊಂದು ಶರೀರ ಪಡ್ಕೊಂಡಿರ್ಬೋದು, ಆದ್ರೆ ಅದೇ ಆತ್ಮ ಪಾಪದ ಕಾರ್ಯ ಮಾಡಿದೆ. ಅದಕ್ಕೋಸ್ಕರ ಅದು ಈ ಜನ್ಮದಲ್ಲಿ ಅದನ್ನ ಅನುಭವಿಸ್ಬೇಕಾಗತ್ತೆ. ದೇಹ ಒಂದು ಬರೀ ಉಡುಪು ಇದ್ದ ಹಾಗೆ. ಆಮೇಲೆ ಕೆಲವು ಜನ ಹೇಳ್ಬೋದು, ನಾನ್ ಮಾಡಿರೋದು ನನಗೆ ಜ್ಞಾಪಕ ಇಲ್ಲ. ನೋಡಿ, ನಾವು ಜ್ಞಾಪಕ ಇಲ್ಲ ಅಂತ ಹೇಳ್ಬಿಟ್ಟು ಅದು ಕಾರ್ಯದ ಫಲ ನಾವು ಅನುಭವಿಸೋದಕ್ಕೆ ಕಾರಣನಲ್ಲ, ಜವಾಬ್ದಾರಿ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ.
ಈಗ ನಾವು ಏನಾದ್ರೂ ಹೋಗ್ಬೋದು, ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರುವಾಗ ಯಾರಾದ್ರೂ ಹೇಳ್ಬೋದು ನನಗೆ ಗೊತ್ತಿರಲಿಲ್ಲ ಟ್ರಾಫಿಕ್ ರೂಲ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಗೊತ್ತಿದೆಯೋ ಇಲ್ವೋ, ಪೊಲೀಸ್ ಏನ್ ಹೇಳ್ತಾನೆ, ನೀವು ಫೈನ್ ಕಟ್ಟಲೇಬೇಕು ಅಂತ ಹೇಳಿ. ಅದೇ ರೀತಿ ನಾವು ಅಷ್ಟೇ, ನಾವು ಮರ್ತೋಗ್ಬಿಟ್ಟಿದೀನಿ ಅಂತ ಹೇಳಿ ಆಗೋದಿಲ್ಲ. ಈ ರೀತಿ 5 ಕಾರಣಗಳನ್ನ ನಾನು ಕೊಟ್ಟೆ. ಯಾಕೆ ನಮಗೆ ಕೆಲವು ಸಲ ನಾವು ಮಾಡಿರುವಂತಹ ಪಾಪದ ಕಾರ್ಯಗಳಿಗೆ ಫಲ ಅದೇ ಜೀವನದಲ್ಲಿ ಬರೋದಿಲ್ಲ ಅಂತ ಹೇಳಿ. ಈಗ ಮತ್ತೊಂದು ಪ್ರಶ್ನೆ ಬರ್ಬೋದು ಕೆಲವರಲ್ಲಿ, ನಾನು ಹಿಂದೆ ಎಷ್ಟೊಂದು ಪಾಪ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ, ಈಗ ಅದನ್ನೆಲ್ಲ ನಾನು ಡಿಲೀಟ್ ಮಾಡಬೇಕು, ಅದೆಲ್ಲವನ್ನು ನಾನು ನಾಶ ಮಾಡಬೇಕು. ನಾನು ಏನಾದ್ರು ಈ ಪುಣ್ಯ ಕಾರ್ಯವನ್ನ ಏನಾದ್ರು ಮಾಡ್ಬಿಟ್ರೆ ಅದೆಲ್ಲವೂ ನಾಶ ಆಗೋಗ್ಬಿಡುತ್ತಾ? ಶಾಸ್ತ್ರ ಹೇಳುತ್ತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಳ್ಳೆಯ ಕಾರ್ಯಗಳು, ಪುಣ್ಯ ಕಾರ್ಯಗಳನ್ನ ಮಾಡಿರೋದಕ್ಕೆ ಫಲವನ್ನ ನಾವು ಅನುಭವಿಸ್ತೀವಿ. ಏನು ಪಾಪ ಮಾಡಿದೀವಿ ಅದರ ಫಲನೂ ಬಂದೇ ಬರುತ್ತೆ, ಅದನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ. ಎರಡೂ ಸೆಪರೇಟ್ ಆಗಿ ಬರುತ್ತೆ. ಇದು ಸೆಪರೇಟ್ ಅಕೌಂಟ್, ಇದು ಸೆಪರೇಟ್ ಅಕೌಂಟ್. ಪುಣ್ಯದ ಅಕೌಂಟ್ಗೆ ಪುಣ್ಯದ ಫಲಗಳು ಬರುತ್ತೆ, ಪಾಪದ ಕಾರ್ಯಗಳಿಗೆ ಪಾಪದ ಫಲಗಳು ಬರುತ್ತೆ. ಎರಡನ್ನು ನಾವು ಅನುಭವಿಸ್ಬೇಕಾಗತ್ತೆ. ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ನೃಗರಾಜನ ಕಥೆ ಬರುತ್ತೆ. ಇದು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಬರುತ್ತೆ. ನೃಗರಾಜ ತುಂಬಾ ಪ್ರಸಿದ್ಧವಾಗಿರುವಂತಹ ತುಂಬಾ ಧಾರ್ಮಿಕ ರಾಜನಾಗಿದ್ದ. ಅವನು ಎಷ್ಟೊಂದು ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದ, ದಾನ ಮಾಡ್ತಾ ಇದ್ದ. ಈ ರೀತಿ ದಾನ ಮಾಡ್ತಾ ಇರುವಾಗ ಅವನು ಒಂದು ಗೋವನ್ನ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡ್ದ. ಆದ್ರೆ ಆ ಗೋವು ಏನಾಗೋಯ್ತು, ಮತ್ತೆ ವಾಪಸ್ ಬಂದ್ಬಿಡ್ತು ಇವನ ಆಸ್ಥಾನಕ್ಕೆ. ಅವನು ಇದೇ ಗೋವನ್ನ ಮತ್ತೊಬ್ಬ ಬ್ರಾಹ್ಮಣನ್ ಕೊಟ್ಬಿಟ್ಟ. ಏನಾಗೋಯ್ತು, ಈಗ ಇಬ್ರು ಬ್ರಾಹ್ಮಣರು ಜಗಳ ಪ್ರಾರಂಭ ಮಾಡಿದ್ರು. ಒಬ್ಬ ಬ್ರಾಹ್ಮಣ ಹೇಳ್ದ, ನೀನು ಒಂದು ಗೋ ಕಡಿಮೆ ಕೊಟ್ಟಿದ್ಯಾ ಅಂತ. ಮತ್ತೊಬ್ಬ ರಾಜ ಹೇಳ್ತಾ ಇದ್ದಾನೆ, ಆಯ್ತು ಅಂತ ಇವನಿಂದ ಗೋವನ್ನ ತಗೊಂಡು ಇವನಿಗೆ ಕೊಟ್ರೆ ಅವನು ಹೇಳ್ತಾನೆ, ಇಲ್ಲ ನಂಗೆ ಅದೇ ಗೋವು ಬೇಕು ಅಂತ ಹೇಳಿ. ಆಮೇಲೆ ಇವನು ಗೋ ಕೊಡೋದಕ್ಕೆ ರೆಡಿ ಇರಲ್ಲ. ಅದಕ್ಕೋಸ್ಕರ ಈ ಇಬ್ಬರು ಬ್ರಾಹ್ಮಣರಿಂದ ಏನಾಗ್ಬಿಟ್ಟ, ಈ ನೃಗರಾಜನಿಗೆ ಒಂದು ಪಾಪದ ಕಾರ್ಯ ಬಂದ್ಬಿಡ್ತು. ಅದಕ್ಕೋಸ್ಕರ ಅವನು ಎಷ್ಟೇ ಧರ್ಮಾತ್ಮನಾಗಿದ್ರು ಏನಾಗೋಗ್ಬಿಟ್ಟ, ಅವನು ಒಂದು ಹೇಳ್ತಾರಲ್ಲ, ಅವನು ಒಂದು ಬಾವಿನಲ್ಲಿ ಒಂದು ಹಲ್ಲಿ ಆಗಿ ಹುಟ್ಟುಬಿಟ್ಟ. ಆಗ ಕೃಷ್ಣನ ಕೃಪೆಯಿಂದ ಅವನಿಗೇನಾಯ್ತು, ಅದರಿಂದ ಬಿಡುಗಡೆ ಸಿಕ್ತು. ಈಗ ಕೆಲವರಿಗೆಲ್ಲ ಪ್ರಶ್ನೆ ಇರ್ಬೋದು, ಹಾಗಿದ್ರೆ ನಾವು ಪಾಪ ಮಾಡಿರೋದಕ್ಕೆ ಅದನ್ನ ನಾವು ನಾಶ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರಾಯಶ್ಚಿತ್ತ ಮಾಡಿದ್ರೆ ಪಾಪದ ನಾಶ ಆಗುತ್ತೆ. ಅದಕ್ಕೋಸ್ಕರ ನೋಡ್ಬೋದು, ಕೆಲವು ಸಲ ಪಾಪ ನಾಶ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಹೋಗ್ತಾರೆ, ನವಗ್ರಹ ಶಾಂತಿ ಮಾಡೋದಕ್ಕೆ ಹೋಗ್ತಾರೆ, ಈ ಪೂಜೆ ಮಾಡೋದಕ್ಕೆ ಹೋಗ್ತಾರೆ, ಆ ಪೂಜೆಯನ್ನ ಮಾಡೋದಕ್ಕೆ ಹೋಗ್ತಾರೆ. ಆ ರೀತಿ ಪೂಜೆ ಅದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಪ್ರಾಯಶ್ಚಿತ್ತ ಆಗತ್ತೆ. ಈ ರೀತಿ ಎಷ್ಟೊಂದು ಪೂಜಾ ವಿಧಾನಗಳಿದೆ, ಕರ್ಮಕಾಂಡದ ವಿಧಾನಗಳಿದೆ, ಅದನ್ನೆಲ್ಲ ಪ್ರಾಯಶ್ಚಿತ್ತ ಸಿಗುತ್ತೆ. ಆದ್ರೆ ಇದರಿಂದ ಒಂದು ತೊಂದರೆ ಇದೆ, ಪ್ರಾಯಶ್ಚಿತ್ತದಿಂದ ಪಾಪ ಏನೋ ಹೋಗ್ಬಿಡ್ಬೋದು, ಆದ್ರೆ ಪಾಪ ಮಾಡುವಂತ ಪ್ರವೃತ್ತಿ ಹೋಗೋದಿಲ್ಲ. ಅಂತ ಹೇಳಿದ್ರೆ ಈ ವ್ಯಕ್ತಿ ಹಿಂದೆ ಮಾಡಿರೋ ಪಾಪಗಳಿಗೆ ಅವನಿಗೆ ನಾಶ ಏನೋ ಹೋಗ್ಬಿಡುತ್ತೆ, ಆದ್ರೆ ಅವನ್ ಪಾಪ ಮಾಡುವಂತ ಬುದ್ಧಿ ಇರುತ್ತಲ್ಲ ಅದು ಹೋಗೋದಿಲ್ಲ. ಈಗ ಹಿಂದೆ ಯಾರೋ ಅವನು ಕೊಂದ್ಬಿಟ್ಟ ಅಂತ ಹೇಳ್ಕೊಳ್ಳಿ, ಅವನ್ಗೆ ಕೊಲ್ಲುವಂಥದ್ದು ಈ ರೀತಿ ಅವನು ಸೀರಿಯಲ್ ಮರ್ಡರರ್ ಆಗ್ಬಿಟ್ಟ. ಏನಾಗ್ಬಿಟ್ಟ, ಇವನು ಕೊಂದ, ನಾಳೆ ಮತ್ತೊಬ್ಬನ ಕೊಂದ. ಇದರಿಂದೆಲ್ಲ ಅವನಿಗೆ ಬೇಕಾದ್ರೆ ಪಾಪದ ಫಲಗಳಿಂದ ಅವನಿಗೆ ನಾಶ ಮಾಡ್ಕೊಂಡ್ಬಿಡ್ಬೋದು, ಆದ್ರೆ ಆ ಕೊಲ್ಲುವಂತ ಬುದ್ಧಿ ಹೋಗಿಲ್ಲ. ಕೆಲವು ಸಲ ನೋಡ್ಬೋದು, ಕಳ್ಳನಿಗೆ ಜೈಲಲ್ಲಿ ಹಾಕಿದ್ದಾರೆ, ಆ ಕಳ್ಳತನ ಮಾಡಿರೋದ್ರಿಂದ ಅವನಿಗೆ ಶಿಕ್ಷೆಯನ್ನು ಸಿಕ್ಬಿಟ್ಟು ಅದರಿಂದ ಆಚೆ ಬಂದ, ಆದ್ರೆ ಕಳ್ಳತನ ಮಾಡೋ ಬುದ್ಧಿ ಇನ್ನೂ ಹೋಗಿಲ್ಲ. ಅದೇ ರೀತಿ ಪಾಪ ಮಾಡುವಂತ ಪ್ರವೃತ್ತಿ ಹೋಗೋಗ್ಬಿಡೋದಿಲ್ಲ ಪ್ರಾಯಶ್ಚಿತ್ತ ಮಾಡೋದ್ರಿಂದ. ಹಾಗಿದ್ರೆ ಏನ್ ಮಾಡ್ಬೇಕು? ನಿಜವಾದ ಪ್ರಾಯಶ್ಚಿತ್ತ, ಈ ಪಾಪ ಮಾಡುವಂತ ಬುದ್ಧಿ ಹೇಗೆ ಹೋಗುತ್ತೆ ಅಂದರೆ ಅದು ಬರೀ ಅಕರ್ಮದಿಂದ ಮಾತ್ರ, ಭಕ್ತಿಯ ಕಾರ್ಯಗಳಿಂದ ಮಾತ್ರ. ಅದಕ್ಕೋಸ್ಕರ ಶ್ರೀಕೃಷ್ಣ ಭಾಗವತದಲ್ಲಿ ಇದರಲ್ಲಿ ಹೇಳ್ತಾ ಇರೋಂಥದ್ದು, ಭಾಗವತದ 6ನೇ ಸ್ಕಂದದಲ್ಲಿ 1ನೇ ಅಧ್ಯಾಯ 15ನೇ ಶ್ಲೋಕ ಬರ್ತದೆ. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜರಿಗೆ ಈ ಶ್ಲೋಕ ಹೇಳ್ತಾ ಇದ್ದಾರೆ. ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣ ಅಘಂಧುನ್ವಂತಿ ಕಾರ್ಸ್ನೇನ ನೀಹಾರಂ ಇವ ಭಾಸ್ಕರ. ಹೇಳ್ತಾ ಇದ್ರೆ, ಯಾರು ಆ ಕೃಷ್ಣನಿಗೆ ತುಂಬಾ ನಿರ್ಮಲ ಹೃದಯದಿಂದ, ಆಮೇಲೆ ತುಂಬಾ ಅವರ ಸರ್ವಸ್ವವನ್ನು ಭಗವಂತನ ಸೇವೆಯಲ್ಲಿ ಯಾರು ತೊಡಗಿಸ್ಕೊಳ್ತಾರೆ, ನಿಷ್ಕಲ್ಮಶವಾಗಿ ಭಕ್ತಿ ಸೇವೆಯನ್ನು ಯಾರು ಮಾಡ್ತಾರೆ, ಅಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ, ಸಂಪೂರ್ಣ ಅಗಂ ಧುನ್ವಂತಿ ಕಾರ್ಸ್ನೇನ,
ಅವರ ಸಂಪೂರ್ಣ ಜೀವನದಲ್ಲಿ ಏನೆಲ್ಲ ಪಾಪಗಳಿದೆ ಎಲ್ಲವೂ ಹೇಗೆ ಮರದ ಬುಡದಿಂದ ನಾವು ಹೇಗೆ ತೆಗೆದುಹಾಕ್ತೀವಿ ಆ ರೀತಿ ಪಾಪದ ಎಲ್ಲ ಬುಡದ ಸಮೇತ ಅದು ಕಿತ್ತೊಗೆಯುವಂತಹ ಶಕ್ತಿ ಭಕ್ತಿಯಲ್ಲಿದೆ. ಮತ್ತೊಂದು ಉದಾಹರಣೆ ಕೊಡ್ತಾರೆ, ನೀಹಾರಮ್ಯವ ಭಾಸ್ಕರ್. ಯಾವಾಗ ಸೂರ್ಯೋದಯ ಆಗ್ತದೆ ಮಂಜು ತಂತಾನೆ ಅದು ಕರ್ಗೋಗ್ಬಿಡತ್ತೆ. ಅದೇ ರೀತಿ ಪಾಪದ ಕಾರ್ಯಗಳೆಲ್ಲವೂ ಎಲ್ಲವೂ ಭಸ್ಮ ಆಗೋಗ್ಬಿಡತ್ತೆ. ಬರೀ ಭಗವಂತನ ಪುಣ್ಯನಾಮದ ಜಪ ಮಾಡೋದ್ರಿಂದ, ಭಗವದ್ಗೀತೆ ಓದೋದ್ರಿಂದ, ಇಲ್ಲ ಭಗವಂತನ ಸೇವೆ, ಭಕ್ತರ ಸೇವೆಯನ್ನ ಮಾಡೋದ್ರಿಂದ. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಜೀವನದ ಗುರಿ ಏನಾಗಿರ್ಬೇಕು ಅಂದರೆ ಭಕ್ತಿಯ ಕಾರ್ಯಗಳಲ್ಲಿ ತೊಡಗುವಂಥದ್ದು. ನಾವು ಯಾವುದೇ ಸ್ಥಾನದಲ್ಲಿರ್ಬೋದು, ಯಾವುದೇ ಪ್ರದೇಶದಲ್ಲಿರ್ಬೋದು, ಯಾವುದೇ ವಯಸ್ಸಾಗಿರ್ಬೋದು, ಬುದ್ಧಿ ಇರ್ಬೋದು, ಬುದ್ಧಿ ಇಲ್ಲದೆ ಇರ್ಬೋದು, ಓದಿರ್ಬೋದು, ಓದಿಲ್ದೇ ಇರ್ಬೋದು, ಹಣ ಇರ್ಬೋದು, ಹಣ ಇಲ್ಲದೆ ಇರ್ಬೋದು, ಯಾವುದೇ ಸನ್ನಿವೇಶದಲ್ಲಿ ಏನ್ ಮಾಡ್ಬೋದು, ಭಕ್ತಿ ಎಲ್ಲರೂ ಮಾಡ್ಬೋದು. ಅದಕ್ಕೋಸ್ಕರ ನಾವು ಸತತವಾಗಿ ಭಕ್ತಿಯ ಕಾರ್ಯದಲ್ಲಿ ಮಾಡೋದ್ರಲ್ಲಿ ನಾವು ತೊಡಗಿರಬೇಕು. ಈಗ ಮತ್ತೊಂದು ಪ್ರಶ್ನೆಗಳು ಕೆಲವರಲ್ಲಿ ಬರ್ಬೋದು. ಕೆಲವರು ಯಾರು ಟ್ರಿಪ್ಪಲ್ಲಿ ಹೋಗ್ತಾ ಇದ್ದಾರೆ, ಟ್ರಿಪ್ಪಲ್ಲಿ ಅವರು ಕೆಲವು ಸಲ ಧಾಮ ಯಾವ್ದಾದ್ರು ಒಂದು ಪುಣ್ಯ ಕ್ಷೇತ್ರಗಳಿಗೆ ಹೋಗೋದಕ್ಕೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ರು. ಆದ್ರೆ ಬಸ್ ಪೂರ್ತಿನೇ ಮುಳುಗೋಗ್ಬಿಡ್ತು ನದಿನಲ್ಲಿ. ಕೆಲವು ಸಲ ಟ್ರೈನ್ ಹೋಗ್ತಾ ಇತ್ತು, ಟ್ರೈನ್ ಬಿದ್ದುಬಿಡ್ತು. ಯಾಕೆ ಈ ರೀತಿ ಆಗುತ್ತೆ? ಕೆಲವು ಸಲ ಸುನಾಮಿ ಬಂದ್ಬಿಡ್ತು, ಸಂಪೂರ್ಣ ಎಷ್ಟೊಂದು ತೀರದಲ್ಲಿದ್ದಂತಹ ಸಮುದ್ರದ ತೀರದಲ್ಲಿಂದ ಎಷ್ಟೊಂದು ಜನ ಎಲ್ಲ ಸತ್ತೋಗ್ಬಿಟ್ರು. ಯಾಕೆ ಈ ರೀತಿ ಆಗುತ್ತೆ? ಕೆಲವು ಕಡೆ ಭೂಕಂಪ ಆಗೋಗ್ಬಿಡ್ತು, ಕೆಲವು ಸಲ ಪ್ರವಾಹ ಬಂದ್ಬಿಡ್ತು. ಯಾಕೆ ಇದೆಲ್ಲವೂ ಆಗುತ್ತೆ? ಈ ಪ್ರಶ್ನೆಗಳು ಕೆಲವು ಸಲ ಬರ್ಬೋದು. ಇಲ್ಲ ಕೆಲವು ಸಲ ಕೋವಿಡ್ ಎಷ್ಟೊಂದು ತುಂಬಾ ದೊಡ್ಡ ರೋಗ ಬಂದ್ಬಿಡ್ತು. ಯಾಕೆ ನೋಡಿ, ಇದರಲ್ಲಿ ಹೇಳ್ತಾರೆ, ನಾವೆಲ್ಲರೂ ನಮ್ಮ ಕರ್ಮದ ಪ್ರತಿಕ್ರಿಯೆಗಳನ್ನು ಪ್ರತ್ಯೇಕವಾಗಿ ಎದುರಿಸಬೇಕಾಗಿದ್ದರೂ ನಿರ್ದಿಷ್ಟ ಗುಂಪಿನ ಜನರ ಕರ್ಮದ ಒಟ್ಟು ಮತ್ತು ಸಾಮೂಹಿಕ ಕರ್ಮ ಎಂದು ಕರೆಯಲ್ಪಡುವ ಒಟ್ಟಾರೆಯಾಗಿ ಗುಂಪಿನ ಮೇಲೆ ಪರಿಣಾಮ ಬೀರುವುದು. ಕೆಲವು ಸಲ ವೈಯಕ್ತಿಕ ಕರ್ಮ ಇರುತ್ತೆ, ಕೆಲವು ಸಲ ಸಾಮೂಹಿಕ ಕರ್ಮ ಇರುತ್ತೆ. ಒಂದು ಇಂಡಿವಿಜುವಲ್ ನಾವೆಲ್ಲೆಲ್ಲ ಮಾಡಿರ್ತೀವಿ, ಅದರದ ಕರ್ಮ ಫಲ ಬಂದ್ಬಿಡುತ್ತೆ. ಮತ್ತೊಂದು ಸಲ ಗುಂಪಾಗಿ ಯಾರೆಲ್ಲ ಪಾಪದ ಕರ್ಮಗಳನ್ನು ಮಾಡಿರ್ತಾರೆ ಅವರೆಲ್ಲರೂ ಪ್ರಕೃತಿಯ ವಿಧಾನದಿಂದ ಎಲ್ಲರೂ ಬಂದ್ಬಿಡ್ತಾರೆ ಒಟ್ಟಿಗೆ. ಆಮೇಲೆ ಪ್ರಕೃತಿ ಎಲ್ಲರನ್ನು ಸೇರಿ ಒಂದು ಸಲ ರಿಯಾಕ್ಷನ್ ಫಲ ಕೊಟ್ಬಿಡುತ್ತೆ. ಕೆಲವು ಸಲ ನಾವು ನೋಡ್ಬೋದು, ಯಾರು ಫ್ಲೈಟ್ನಲ್ಲಿ ಹೋಗ್ತಾ ಇದ್ರು, ಫ್ಲೈಟ್ನಲ್ಲಿ ಹೋಗ್ತಾ ಇರುವಾಗ ಆ ಫ್ಲೈಟ್ನಲ್ಲಿ ಪೂರ್ತಿ ಅದು ಸುಟ್ಟು ಬೆಂಕಿಯಿಂದ ಸುಟ್ಟೋಗ್ಬಿಟ್ಟು ಎಲ್ಲರೂ ಸತ್ತೋಗ್ಬಿಟ್ರು ಅಂತ ಈ ರೀತಿ ಕೇಳ್ತೀವಿ. ಯಾಕೆ? ಆಮೇಲೆ ಕೆಲವರು ಹೇಳ್ತಾರೆ, ನಾನು ಆ ಫ್ಲೈಟ್ನಲ್ಲಿ ಇರಬೇಕಿತ್ತು, ಆದ್ರೆ ಹೇಗೋ ಆಗಿ ನಾನು ಫ್ಲೈಟ್ ಮಿಸ್ ಆಗೋಗ್ಬಿಡ್ತು ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಸಾಯುವಂತಹ ಆ ಪ್ರಾರಬ್ಧ ಇರಲಿಲ್ಲ, ಅದಕ್ಕೋಸ್ಕರ ಇವನ ರಕ್ಷಣೆ ಆಗೋಗ್ಬಿಡ್ತು. ಆಮೇಲೆ ಮತ್ತೊಬ್ರು ಹೇಳ್ತಾರೆ, ನಾನು ಹೋಗೋದಿರ್ಲಿಲ್ಲ, ಹೇಗೋ ಅದೇ ದಿನ ಬುಕ್ ಮಾಡಿದೆ ಫ್ಲೈಟು, ಆಮೇಲೆ ಹೋದೆ ಸತ್ತೋಗ್ಬಿಟ್ಟೆ ಅಂತ ಹೇಳಿ. ಈ ರೀತಿಯಾಗಿ ಕೆಲವು ಸಲ ಯಾವಾಗ ಕರ್ಮ ಅದರ ಅನುಭವ ಮಾಡ್ಕೊಳ್ಬೇಕು ವ್ಯಕ್ತಿಗಳಿಗೆ, ಆ ಸಮಯದಲ್ಲಿ ನಿರ್ದಿಷ್ಟವಾಗಿ ಅದು ಬಂದೇ ಬರುತ್ತೆ. ಪ್ರಕೃತಿ ಎಲ್ಲರಿಗೂ ನಿರ್ದಿಷ್ಟವಾದಂತಹ, ಪ್ರಕೃತಿ ಯಾವಾಗಲೂ ತಪ್ಪು ಮಾಡೋದಿಲ್ಲ, ಯಾಕೆಂದ್ರೆ ಅದು ಭಗವತ್ ಪ್ರೇರಣೆಯಿಂದ ನಡೀತಾ ಇದೆ. ಆಮೇಲೆ ಸಂಚಿತ ಮತ್ತು ಪ್ರಾರಬ್ಧ ಕರ್ಮ. ನೀವು ಎಷ್ಟೊಂದು ಶಬ್ದಗಳನ್ನ ಕೇಳ್ತಾ ಇದ್ದೀರಿ, ನಾವಿಲ್ಲೆಲ್ಲವೂ ಇದನ್ನ ಮತ್ತೊಮ್ಮೆ ಬಾರಿ ಕೇಳಿ ಇದನ್ನ ಅರ್ಥ ಮಾಡ್ಕೊಂಡು ಪಚನ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇದೆಲ್ಲವೂ ನಾವು ಕೇಳಿದಾಗ ಏನಾಗ್ಬೇಕು, ನಮ್ಮ ಜೀವನದಲ್ಲಿ ಏನಾದ್ರು ಪರಿವರ್ತನೆ ಬರಬೇಕು. ಎಲ್ಲಿ ತನಕ ಪರಿವರ್ತನೆ ಬರೋದಿಲ್ಲ, ಇದನ್ನ ಬರೀ ತಿಳ್ಕೊಂಡ್ರಿಂದ ಇದರಿಂದ ಫಲ ಹೆಚ್ಚು ಬರೋದಿಲ್ಲ. ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ನೋಡಿ, ಸಂಚಿತ ಕರ್ಮ ಅಂತ ಹೇಳಿದ್ರೆ ನಾವು ಮೊದಲು ಈ ಜಗತ್ತಿನಲ್ಲಿ ಬಂದಿರೋದ್ರಿಂದ ಆ ಸಮಯದಿಂದ ಇಲ್ಲಿಯ ತನಕ ಏನೆಲ್ಲ ಕರ್ಮಗಳನ್ನ ಮಾಡಿದ್ವಿ ಅದೆಲ್ಲದರ ಒಟ್ಟು ಮೊತ್ತ ಟೋಟಲ್ ಅದೇನು ಅಂತ ಹೇಳಿದ್ರೆ ಸಂಚಿತ ಕರ್ಮ ಅಂತ ಹೇಳ್ತಾರೆ. ಪ್ರಾರಬ್ಧ ಅಂತ ಹೇಳಿದ್ರೆ ಈಗ ಈ ಶರೀರದಲ್ಲಿ ನಾವೆಲ್ಲನೆಲ್ಲ ಅನುಭವಿಸ್ಬೇಕಲ್ಲ, ಅದನ್ನ ಪ್ರಾರಬ್ಧ ಅಂತ ಹೇಳ್ತಾರೆ. ನಾವು ಎಷ್ಟೊಂದು ಜನ್ಮಗಳನ್ನ ಪಡೆದಿದ್ದೀವಿ, ಈ ಜನ್ಮದಲ್ಲಿ ನಾವೇನೆಲ್ಲ ಅನುಭವಿಸ್ಬೇಕಲ್ಲ ಅದು ಪ್ರಾರಬ್ಧ ಕರ್ಮ. ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಒಂದು 100 ಚಪಾತಿ ಮಾಡ್ಬೇಕು ಅಂತ ಹೇಳ್ಕೊಳ್ಳಿ. ಅಷ್ಟೊಂದು ಎಲ್ಲಾ ಹಸಿಟ್ಟನ್ನ ನಾವೇನ್ ಮಾಡ್ತೀವಿ, ಮುದ್ದೆ ಆಗಿ ಮಾಡ್ತೀವಿ. ಆಮೇಲೆ ಒಂದೊಂದು ಚಪಾತಿಗೂ ನಾವು 100 ಗೋಲ ಮಾಡ್ತೀವಿ, ಆಮೇಲೆ ಚಪಾತಿ ಮಾಡ್ತೀವಿ. ಅದೇ ರೀತಿ ಸಂಚಿತ್ ಕರ್ಮ ಅಂತ ಹೇಳಿದ್ರೆ ಆ ದೊಡ್ಡ ಹಸಿಟ್ಟು ಮುದ್ದೆ ಇದೆಯಲ್ಲ ಅದು, ಆಮೇಲೆ ಒಂದೊಂದು ಚಪಾತಿದು ಮುದ್ದೆ ಇದೆಯಲ್ಲ ಅದೇನದು ಪ್ರಾರಬ್ಧ ಕರ್ಮ ಇದ್ದ ಹಾಗೆ. ಈಗ ಮತ್ತೊಂದು ಪ್ರಶ್ನೆ ಬರ್ಬೋದು, ನಾನು ಏನು ನನ್ನ ವಿಧಿಯಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿದೆಯಲ್ಲ ಅದು ಏನು?
ಹಾಗಿದ್ರೆ ಏನ್ ಅರ್ಥ? ಡೆಸ್ಟಿನಿ ಅಂತ ಹೇಳಿದ್ರೆ ಏನು? ಹಣೆ ಬರಹ. ಹಣೆ ಬರಹನ ಬದಲಾವಣೆ ಮಾಡೋದಕ್ಕಾಗುತ್ತೋ ಇಲ್ಲವೋ? ಅಂತ ಹೇಳಿದ್ರೆ ನಾನು ಈ ಜಗತ್ತಿನಲ್ಲಿ ಈ ಜೀವನದಲ್ಲಿ ಏನು ಅನುಭವಿಸ್ತೀನಿ ಅಂತ ಹೇಳಿದ್ರೆ ಅದು ಫಿಕ್ಸ್ಡ್ ಆಗೋಗ್ಬಿಟ್ಟಿದ್ಯಾ? ಹಾಗಿದ್ರೆ ನಾನು ಏನಾದ್ರೂ ಈ ಜೀವನದಲ್ಲಿ ಹಣೆ ಬರಹನ ಬದಲಾವಣೆ ಮಾಡೋದಕ್ಕಾಗುತ್ತೋ ಇಲ್ವೋ? ನನಗೆ ಸ್ವ ಇಚ್ಛೆ ಅನ್ನುವಂಥದ್ದು ಇದೆಯೋ ಇಲ್ವೋ? ಎಲ್ಲವೂ ಭಗವಂತನಿಂದಾನೇ ನಡೀತಾ ಇದೆ, ಪ್ರಾರಬ್ಧದಿಂದಾನೇ ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಏನ್ ಮಾಡೋದಕ್ಕಾಗತ್ತೆ? ಹಾಗಿದ್ರೆ ನಾನು ನರಕಕ್ಕೆ ಹೋಗೋದರೆ ಫಿಕ್ಸ್ಡ್ ಆಗೋಗ್ಬಿಟ್ಟಿದ್ರೆ ನಾನು ಯಾಕೆ ಪುಣ್ಯ ಕಾರ್ಯನ ಮಾಡಬೇಕು? ನಾನು ಯಾಕೆ ಭಗವಂತನ ಭಕ್ತಿಯ ಕಾರ್ಯವನ್ನ ಮಾಡಬೇಕು? ನಾನು ನನ್ನ ಪ್ರಾರಬ್ಧವನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಇಲ್ವೋ? ನನ್ನ ಮುಂದಿನ ಭವಿಷ್ಯವನ್ನ ರಚನೆ ಮಾಡ್ಕೊಳ್ಳೋದಂತಹ ಸಾಮರ್ಥ್ಯ ನನ್ನಲ್ಲಿ ಇದೆಯೋ ಇಲ್ವೋ? ಹಣೆ ಬರಹದಲ್ಲಿ ಎಲ್ಲವನ್ನೂ ಬರೆದು ಬಿಟ್ಟಿದ್ರೆ ನನ್ನ ಭವಿಷ್ಯನೂ ಡಿಸೈಡ್ ಆಗೋಗ್ಬಿಟ್ಟಿದೆಯಲ್ಲ, ಅದನ್ನ ನಾನು ಬದಲಾವಣೆ ಮಾಡೋದಕ್ಕಾಗುತ್ತೋ ಇಲ್ವೋ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಶಾಸ್ತ್ರದಲ್ಲಿ ಹೇಳುತ್ತೆ, ಪ್ರಸ್ತುತ ಫಲ ನೀಡಿದ ಅಥವಾ ಶೀಘ್ರದಲ್ಲೇ ಫಲ ನೀಡುವ ಕರ್ಮ ಕ್ರಿಯೆಗಳ ಒಟ್ಟು ಮೊತ್ತ. ನಮ್ಮ ಪ್ರಸ್ತುತ ಜೀವನಕ್ಕೆ ವಿಧಿ ಕೇವಲ ನಮ್ಮ ಪ್ರಾರಬ್ಧ ಕರ್ಮವಾಗಿದೆ. ನೋಡಿ, ಎಲ್ಲರ ಜೀವನದಲ್ಲಿ ಏನಾಗಿದೆ? ಹಿಂದೆ ಮಾಡಿರುವಂತಹ ಸಂಚಿತ ಕರ್ಮ ಇದೆ. ಈ ಜೀವನದಲ್ಲಿ ಏನಾಗುತ್ತೆ? ಒಂದು ಸಣ್ಣ ಪ್ರಾರಬ್ಧ ಕರ್ಮದ ಈ ಜೀವನದಲ್ಲಿ ಈ ಶರೀರಕ್ಕೆ ಕೊಟ್ಟಿದ್ದೆ. ಆದ್ದರಿಂದ ನಾವೆಲ್ಲರೂ ನಾವು ಹೇಗೆ ಹಿಂದೆ ಮಾಡಿರುವಂತಹ ಪಾಪದ ಕಾರ್ಯಗಳಿಂದ ಪುಣ್ಯ ಕಾರ್ಯಗಳಿಂದ ನಾವು ನಮ್ಮ ಈ ಶರೀರ ರಚನೆ ಆಗಿದೆ. ಅದಕ್ಕೋಸ್ಕರ ಯಾರ ಜೀವನವು ಬರೀ ಪಾಪದಿಂದಾನೇ ಆಗಿಲ್ಲ, ಯಾರ ಜೀವನ ಬರೀ ಪುಣ್ಯದಿಂದ ಆಗಿಲ್ಲ. ಎರಡು ಮಿಕ್ಸ್ಚರ್ ಇದೆ. ಒಂದು ಪುಣ್ಯದ ಗೋಲ, ಮತ್ತೊಂದು ಪಾಪದ ಮುದ್ದೆ. ಎರಡನ್ನು ಮಿಕ್ಸ್ ಮಾಡಿ ಏನಾಗುತ್ತೆ? ಹಣೆ ಬರಹವನ್ನ ಸೃಷ್ಟಿ ಮಾಡ್ತಾರೆ. ಈ ಹಣೆ ಬರಹದಿಂದ ಆ ವ್ಯಕ್ತಿ ಅದನ್ನ ಅನುಭವಿಸ್ತಾನೆ. ಅದಕ್ಕೋಸ್ಕರ ನಮ್ಮ ಹಣೆ ಬರಹವನ್ನ ಸೃಷ್ಟಿ ಮಾಡಿರೋರು ಯಾರು? ಕೆಲವರು ಹೇಳ್ಬೋದು, ಆ ಬ್ರಹ್ಮದೇವರು ನನ್ನ ಹಣೆ ಬರಹದಲ್ಲಿ ಈ ರೀತಿ ಬರೆದಿದ್ದಾರೆ, ಅದಕ್ಕೋಸ್ಕರ ನಾನು ಅನುಭವಿಸ್ತಾ ಇದ್ದೀನಿ. ಆ ಬ್ರಹ್ಮದೇವರು ಯಾಕೆ ಬರ್ದಿದ್ದಾರೆ ಅಂತ ಹೇಳಿದ್ರೆ ನಾವು ಮಾಡಿರೋದನ್ನೇ ಅವ್ರು ಬರ್ದಿರೋದು. ಅವರೇನು ನಮ್ಮ ಮೇಲೆ ಪಾರ್ಶಿಯಾಲಿಟಿ ಮಾಡ್ಬಿಟ್ಟು ಈ ವ್ಯಕ್ತಿ ನನಗೆ ಇಡ್ಸೋದಿಲ್ಲ, ಅದಕ್ಕೋಸ್ಕರ ಇವನಲ್ಲಿ ನಾನು ಬರೀ ದುಃಖವನ್ನ ಬರೆದ್ ಬಿಡ್ತೀನಿ, ಈ ವ್ಯಕ್ತಿ ನಂಗೆ ತುಂಬಾ ಇಷ್ಟ, ಇವನಲ್ಲಿ ನಾನು ಬರೀ ಸುಖವನ್ನ ಬರೆದ್ ಬಿಡ್ತೀನಿ, ಈ ರೀತಿ ಇಲ್ಲ. ಆ ವ್ಯಕ್ತಿಗಳು ಏನೆಲ್ಲ ಮಾಡಿದಾರಲ್ಲ, ಅದೇ ಆ ಮಾಡಿರುವಂತಹ ಕಾರ್ಯಗಳ ಫಲವೇ ಅವರಿಗೆ ಈಗ ಈ ಜನ್ಮದಲ್ಲಿ ಪ್ರಾರಬ್ಧವಾಗಿ ಅವರ ಹಣೆ ಬರಹದಲ್ಲಿ ಬರೆದಿದ್ದಾರೆ. ಹಾಗಿದ್ರೆ ನಮಗೆ ಫ್ರೀ ವಿಲ್ ಇನ್ನೋಂಥದ್ದು ಇದೆಯೋ ಇಲ್ವೋ? ಸ್ವ ಇಚ್ಛೆ ಅನ್ನೋಂಥದ್ದು ಇದೆಯೋ ಇಲ್ವೋ? ನೋಡಿ, ಎಲ್ಲವೂ ವಿಧಿಯಲ್ಲ. ನೋಡಿ, ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಆಗು ಹೋಗುಗಳು ಬರುತ್ತೆ. ನಾವು ಯಾವ ರೀತಿಯ ಶರೀರವನ್ನ ಪ್ರಾಪ್ತಿ ಮಾಡ್ಕೊಂಡಿದೀವಿ, ಆಮೇಲೆ ನಮಗೆ ಎಷ್ಟು ಎಜುಕೇಶನ್ ಸಿಗುತ್ತೆ, ಎಷ್ಟು ಧನ ಸಿಗುತ್ತೆ, ಆಮೇಲೆ ಯಾವ ರೀತಿಯ ಕುಟುಂಬ ಸಿಗುತ್ತೆ, ಯಾವ ರೀತಿಯ ತಂದೆ ತಾಯಿ ಸಿಗ್ತಾರೆ, ಇವೆಲ್ಲವೂ ಏನಾಗುತ್ತೆ? ಪ್ರಾರಬ್ಧ ಆಗೋಗ್ಬಿಡುತ್ತೆ. ಅಂತ ಹೇಳಿದ್ರೆ ನಮಗೆ ಇದೆಲ್ಲವೂ ನಾವು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ನೋಡಿ, ನಮ್ದು ಫೇಸ್ ಕಟ್ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಯಾರೇ ಹೇಳ್ಬೋದು ಇಲ್ಲ ಸರ್ಜರಿ ಮಾಡ್ತೀನಿ ಅಂತ. ಎಷ್ಟೇ ಸರ್ಜರಿ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಬೋದು ಅಷ್ಟೇ, ಆದ್ರೆ ಹೆಚ್ಚು ಮಟ್ಟಿಗೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಆರೋಗ್ಯವೂ ಅಷ್ಟೇ. ಯಾವ್ದಾದ್ರು ಕೆಲವು ಸಲ ಜನ್ಮದಿಂದಾನೇ ಕೆಲವರಿಗೆ ರೋಗಗಳು ಬಂದ್ಬಿಟ್ಟಿದೆ, ಅದು ಜೀವನ ಪೂರ್ತಿ ಹೋಗೋದೇ ಇಲ್ಲ. ಅಂತ ಹೇಳಿದ್ರೆ ಅವ್ರಿಗೆ ಪ್ರಾರಬ್ಧ ತುಂಬಾ ಬಲಿಷ್ಠವಾಗಿದೆ, ಅದನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿ ಕೆಲವು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡೋದಕ್ಕಾಗೋದೇ ಇಲ್ಲ, ಅದು ಪ್ರಾರಬ್ಧ. ಕೆಲವು ಸನ್ನಿವೇಶಗಳನ್ನ ನಾವು ಬದಲಾವಣೆ ಮಾಡಿಕೊಳ್ಬಹುದು. ಉದಾಹರಣೆ ನೋಡಿ, ಕೆಲವು ಸಲ ಓದುವಂಥದ್ದು, ನಾನು ಇಂಜಿನಿಯರ್ ಆಗ್ಬೇಕೋ ಇಲ್ಲ ಡಾಕ್ಟರ್ ಆಗ್ಬೋದು, ಆ ಚಾಯ್ಸ್ ನಮ್ಮ ಹತ್ರ ಇದೆ. ಆಮೇಲೆ ನಾನು ಈ ಕಾರ್ ತಗೊಳ್ಬೇಕಾ ಆ ಕಾರ್ ತಗೊಳ್ಬೇಕಾ, ಆ ಚಾಯ್ಸ್ ಇದೆ. ಇಲ್ಲ ಅಂತ ಹೇಳಿದ್ರೆ ನಾನು ಇವ್ರನ್ನ ಮದ್ವೆ ಮಾಡ್ಕೊಳ್ಬೇಕು ಅವ್ರನ್ನ ಮದ್ವೆ ಮಾಡ್ಕೊಳ್ಬೇಕು, ಚಾಯ್ಸ್ ಇದೆ. ಕೆಲವು ಚಾಯ್ಸಸ್ ನಮ್ಗೆ ಯಾವಾಗ್ಲೂ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನನ್ ಭಕ್ತಿ ಮಾಡ್ಬೇಕೋ ಮಾಡಬಾರ್ದು, ಆ ಚಾಯ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ ನಮಗೆ. ನೋಡಿ, ನಮಗೆ ಸನ್ನಿವೇಶಗಳನ್ನ ನಮ್ಮ ಜೀವನದಲ್ಲಿ ಏನ್ ಬರುತ್ತಲ್ಲ ಅದು ಪ್ರಾರಬ್ಧದಿಂದ ಬರುತ್ತೆ. ಆ ಸನ್ನಿವೇಶಕ್ಕೆ ನಾನು ಹೇಗೆ ಪ್ರತಿಕ್ರಿಯೆ ತೋರಿಸ್ತೀನಿ ಅದು ನಮ್ಮ ಸ್ವ ಇಚ್ಛೆ. ಇದು ಮತ್ತೊಂದು ಉದಾಹರಣೆ. ನಾವು ರೋಡ್ನಲ್ಲಿ ಹೋಗ್ತಾ ಇದ್ವಿ, ಆಗ ಯಾರೋ ಒಬ್ರು ಬಂದು ಪಟಾರ್ ಅಂತ ಹೇಳಿ ನನಗೆ ಕೆನ್ನೆಗೆ ಬಾರಿಸ್ಬಿಟ್ರು. ಅಂತ ಹೇಳಿದ್ರೆ ನನಗೆ ಅದು ಯಾಕೆ ಬಾರಿಸಿದ್ರು, ಯಾಕೆ ಅಂತ ಹೇಳಿದ್ರೆ ನಾನು ಹಿಂದೆ ಏನೋ ಪಾಪ ಮಾಡಿದ್ದೆ, ಅದರ ಫಲ ಈಗ ಬಂತು. ಈಗ ನಾನು ಏನ್ ಮಾಡ್ಬೇಕು? ಈಗ ನಾನು ಮತ್ತೊಮ್ಮೆ ಅವನಿಗೆ ಬಾರಿಸಿದ್ರೆ ಏನಾಗುತ್ತೆ? ನಾನು ಈಗ ಮತ್ತೊಂದು ಹೊಸ ಕ್ರಿಯೆಯನ್ನ ಮಾಡ್ತಾ ಇದ್ದೀನಿ, ಆ ಕ್ರಿಯೆಗೆ ಫಲ ಮತ್ತೊಂದು ಸಲ ಬಂದೇ ಬರುತ್ತೆ, ಹೌದಲ್ಲ? ಹಾಗೆ ನಾವು ಸೃಷ್ಟಿ ಈಗ ಮಾಡ್ತಾ ಇರೋ ಕ್ರಿಯೆಗಳಿಂದ ಏನಾಗುತ್ತೆ?
ನಾವು ಹೊಸ ಕ್ರಿಯೆಯನ್ನು ಸೃಷ್ಟಿ ಮಾಡ್ತೀವಿ. ಈಗ ಮತ್ತೊಂದು ಉದಾಹರಣೆ ಕೊಡ್ತೀನಿ. ನಾವು ಈ ಇಲ್ಲಿಂದ ಏನಾದರೂ ನಾನು ಡೆಲ್ಲಿಗೆ ವೃಂದಾವನಕ್ಕೆ ಹೋಗ್ಬೇಕು ಅಂತ ಹೇಳಿ ಫ್ಲೈಟ್ ಬುಕ್ ಮಾಡಿರ್ತೀನಿ ಅಂತ ಹೇಳ್ಕೊಳ್ಳಿ. ಫ್ಲೈಟ್ ಬುಕ್ ಮಾಡಿದ್ಮೇಲೆ ನಾನು ಕೂತ್ಕೊಂಡು ಇಲ್ಲ ನಾನು ವೃಂದಾವನಕ್ಕೆ ಹೋಗೋದು ಇಷ್ಟ ಇಲ್ಲ, ನಾನು ಮಾಯಾಪುರ್ ವೆಸ್ಟ್ ಬೆಂಗಾಲ್ನಲ್ಲಿ ಇರುವಂತಹ ಕಲ್ಕತ್ತಾ ಹತ್ತಿರದಲ್ಲಿರೋ ಶ್ರೀ ಚೈತನ್ಯ ಮಹಾಪ್ರಭು ಅವರ ಜನ್ಮಸ್ಥಾನ ಇದೆ ಮಾಯಾಪುರ್, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನನಗೀಗ ಬುಕ್ ಮಾಡಿದ್ಮೇಲೆ ಅನ್ನಿಸ್ತು ನಾನು ಚೇಂಜ್ ಮಾಡೋದಕ್ಕಾಗತ್ತೆ? ಒಂದು ಸಲ ಬುಕ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಒಂದು ಸಲ ಫ್ಲೈಟ್ನಲ್ಲಿ ಕೂತ್ಕೊಂಡ್ಮೇಲೆ ಆಮೇಲೆ ಅನ್ನಿಸ್ತು ಇಲ್ಲ ವೃಂದಾವನಕ್ಕೆ ಹೋಗೋದು ಇಷ್ಟ ಇಲ್ಲ, ನಾನೀಗ ಮಾಯಾಪುರ್ಗೆ ಹೋಗ್ಬೇಕು ಅಂತ. ಒಂದು ಸಲ ಫ್ಲೈಟ್ನಲ್ಲಿ ಕೂತ್ಕೊಂಡ್ಮೇಲೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಅಲ್ಲಿಗೆ ಹೋಗ್ಲೇಬೇಕಾಗತ್ತೆ. ನಾವು ಅಲ್ಲಿಗೆ ಹೋಗ್ಬಿಟ್ಮೇಲೆ ಬೇಕಾದ್ರೆ ಆಮೇಲೆ ಮಾಯಾಪುರ್ಗೆ ಹೋಗ್ಬೋದು, ಆದ್ರೆ ಡೆಲ್ಲಿಗಂತೂ ಹೋಗ್ಲೇಬೇಕಾಗತ್ತೆ. ಆದ್ರೆ ಸ್ವ ಇಚ್ಛೆ ಎಲ್ಲಿದೆ? ಫ್ಲೈಟ್ನಲ್ಲಿ ಕೂತ್ಕೊಂಡು ನಾ ಏನ್ ಮಾಡ್ತೀನಿ? ನಾನು ಬೇರೆಯವನ್ ಪಕ್ಕದಲ್ಲಿರೋನ್ ಹೊಡಿತೀನ, ಇಲ್ಲ ಪಕ್ಕದವನ್ಗೆ ಏನಾದ್ರು ಸಹಾಯ ಮಾಡಿ ಅವನಿಂದ ಏನಾದ್ರೂ ಸಹಾಯವನ್ನು ಮುಂದೆ ಪಡ್ಕೊಳ್ಳಬಹುದು, ಈ ರೀತಿ ಅದರಿಂದ ಪುಣ್ಯವನ್ನು ಗಳಿಸ್ಕೊಳ್ಬಹುದು. ಈ ರೀತಿ ನಾವು ಪ್ರತಿಯೊಂದು ಕ್ಷಣದಲ್ಲೂ ನಮಗೆ ಕೆಲವು ಸನ್ನಿವೇಶಗಳು ಪ್ರಾರಬ್ಧವಾಗಿ ಬಂದ್ಬಿಡುತ್ತೆ, ಮತ್ತೆ ಕೆಲವು ಸನ್ನಿವೇಶಗಳು ಯಾವಾಗಲೂ ನಮ್ಮ ಸ್ವ ಇಚ್ಛೆಯನ್ನ ಇಟ್ಕೊಂಡಿರದೇ ಇರುತ್ತೆ. ಈಗ ಅದಕ್ಕೋಸ್ಕರ ಆಯ್ಕೆ, ಚಾಯ್ಸ್ ಅನ್ನುವಂಥದ್ದು ಯಾವಾಗಲೂ ನಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ. ಆಯ್ಕೆಯು ಕರ್ಮವನ್ನು ಮಾಡುವ ಮೊದಲು ಅಸ್ತಿತ್ವದಲ್ಲಿದೆ, ನಂತರ ಇಲ್ಲ. ಅದಕ್ಕೋಸ್ಕರ ನಮಗೆ ಚಾಯ್ಸ್ ಯಾವಾಗಲೂ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಾವು ಕಾರ್ಯನ ಮಾಡಬೇಕಾ ಮಾಡಬಾರ್ದ, ಅಲ್ಲೇ ತನಕ ಚಾಯ್ಸ್ ಇರುತ್ತೆ. ಆದ್ರೆ ಒಂದು ಸಲ ಮಾಡಿದ್ಮೇಲೆ ಆಮೇಲೆ ಅದ್ರ ಪ್ರತಿಫಲ ಬೇಡ, ನನಗೆ ಫಲ ಬೇಡ ಅಂತ ಹೇಳಿದ್ರೆ ಆಗೋದಿಲ್ಲ. ಉದಾಹರಣೆ, ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಮೇಲಿನ ಟೆರೇಸ್ಗೆ ಹೋಗ್ಬಿಟ್ಟಿದ್ದಾನೆ. ಟೆರೇಸ್ ಇಂದ ಹೋಗಿ ಇರೋ ತನಕ ಅವನಿಗೆ ಚಾಯ್ಸ್ ಇದೆ, ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾ ಮಾಡ್ಕೊಳ್ಬಾರ್ದು ಅಂತ. ಆದ್ರೆ ಅಲ್ಲಿಂದ ಏನಾದ್ರು ಒಂದ್ಸಲ ಧುಮ್ಕಿದ್ರೆ ಆಮೇಲೆ ಹೇಳಿದ್ರೆ ಇಲ್ಲ ನಾನು ಆತ್ಮಹತ್ಯೆ ಈಗ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಆಗೋದಿಲ್ಲ. ಯಾಕೆಂದ್ರೆ ಅವನು ಆಲ್ರೆಡಿ ಧುಮ್ಕ್ಬಿಟ್ಟಿದ್ದಾನೆ, ಈಗ ಅವನು ಕೆಳಗಡೆ ಬೀಳಲೇಬೇಕಾಗುತ್ತೆ. ಅದೇ ರೀತಿ ನಾವು ಒಂದು ಸಲ ಕಾರ್ಯ ಮಾಡಿದ್ಮೇಲೆ ಅದು ಯಾವಾಗ ಫಲದ ರೂಪದಲ್ಲಿ ಅದು ಬದಲಾವಣೆ ಆಗೋಗ್ಬಿಡುತ್ತೆ, ಆಗ ನನಗೆ ಈ ದುಃಖ ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮುಂಚೆನೆ ನಮ್ಗೆ ಯಾವಾಗ್ಲೂ ಚಾಯ್ಸ್ ಇರುತ್ತೆ. ಈಗ ನಾನು ಪುಣ್ಯಕರ್ಮ ಮಾಡ್ಬೇಕಾ ಪಾಪಕರ್ಮ ಮಾಡ್ಬೇಕಾ, ಇಲ್ಲ ಎರಡೂ ಬಿಟ್ಟು ನಾನು ಭಕ್ತಿ ಕಾರ್ಯದಲ್ಲಿ ತೊಡ್ಕೊಳ್ಬೇಕಾ, ಈ ಚಾಯ್ಸ್ ಯಾವಾಗ್ಲೂ ನಮ್ಮ ಹತ್ರ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಚಾಯ್ಸ್, ವಿಲ್ ಪವರ್, ನಮ್ಮ ಫ್ರೀ ವಿಲ್, ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ಯಾವಾಗ್ಲೂ ಭಕ್ತಿಯ ಕಾರ್ಯದಲ್ಲಿ ತೊಡಗಿರ್ಬೇಕು. ನಾನು ಅವಾಗ್ಲೇ ಹೇಳಿದೆ, ಯಾಕೆ ನಾವು ಒಳ್ಳೆ ಜನರಿಗೆ ಕೆಟ್ಟದ್ದಾಗತ್ತೆ, ಕೆಟ್ಟ ಜನ ಒಳ್ಳೆಯ ಯಾಕಾಗತ್ತೆ? ಈ ರೀತಿ ಎಷ್ಟೋ ಜನ ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ನಾವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ಹೊಲದಲ್ಲಿ ಯಾರಾದ್ರೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇರ್ತಾರೆ, ಯಾರೆಲ್ಲ ಫಸಲನ್ನ ತೆಗಿತಾ ಇರ್ತಾರೆ, 6 ತಿಂಗಳ ಕಾಲ ತುಂಬಾ ಚೆನ್ನಾಗಿ ಬೆಳೆಯನ್ನ ಬೆಳೆದಿದ್ರು. ಅದಾದ್ಮೇಲೆ ಈಗ ಅವ್ರು ಫಸಲು ತೆಗಿತಾ ಇದ್ದಾರೆ. ಆಮೇಲೆ ಏನ್ ಮಾಡ್ತಾರೆ, ಅದೆಲ್ಲವನ್ನು ಗೋಣಿಚೀಲದಲ್ಲಿ ಹಾಕೊಂಡು ಹೋಗಿ ಒಂದು ದೊಡ್ಡ ಕಣಜ ಅನ್ನೋಂಥದ್ದು ಇರುತ್ತೆ. ಅಂದ್ರೆ ಎಲ್ಲಾ 3-4 ವರ್ಷಗಳಿಂದ ಏನೆಲ್ಲ ಫಸಲು ಬಂದಿದೆ ಅದೆಲ್ಲವನ್ನು ಹೋಗಿ ಅದನ್ನ ದೊಡ್ಡ ಒಂದು ಬ್ಯಾರೆಲ್ ಅಲ್ಲಿ ಹಾಕಿದ್ದಾರೆ. ಆಗ ನಾವು ಕೆಳಗಡೆ ಏನಿರುತ್ತೆ ಅದ್ರದ್ದು ಓಪನಿಂಗ್ ಇರುತ್ತೆ, ಅಲ್ಲಿಂದ ಏನೆಲ್ಲ ಫಸಲು ತಗೊಂಡಿದೀವಲ್ಲ ಅದನ್ನ ಮನೆಗೆ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ತಗೊಂಡು ಹೋಗ್ತಾ ಇರ್ತೀವಿ. ಈಗ ನಾವೇನಾದ್ರೂ ಓಪನ್ ಮಾಡಿ ತಗೊಂಡಿರ್ತಾ ಇರೋವಾಗ ನಮ್ ನೋಡ್ಬೋದು, ಆದ್ರೆ ಎಷ್ಟೊಂದು ಕೆಟ್ಟದು ಫಲಗಳಿದೆ, ಅಷ್ಟೊಂದು ಒಳ್ಳೆ ಬೆಳೆನೇ ಬೆಳೆದಿಲ್ಲ. ಆದ್ರೆ ಈಗ ತಾನೇ ನಾನು ಒಳ್ಳೆ ಬೆಳೆಯನ್ನ ಹಾಕಿದ್ದೀನಿ, ಆದ್ರೆ ಬರ್ತಾ ಇರೋದೆಲ್ಲ ಕೆಟ್ಟದ್ದು ಅಂತ ನಮ್ಗೆ ಅನ್ನಿಸ್ಬೋದು. ಆದ್ರೆ ಯಾಕೆ ಕೆಟ್ಟದ್ದು ಬರ್ತಾ ಇದೆ ಅಂದ್ರೆ 3-4 ವರ್ಷದ ಹಿಂದೆ ಏನ್ ಹಾಕಿದ್ವಲ್ಲ ಆ ಬೆಳೆ ಕೆಟ್ಟದ್ದಿತ್ತು, ಅದಕ್ಕೋಸ್ಕರ ಏನ್ ಬರ್ತಾ ಇದೆ, ಕೆಟ್ಟದ್ ಫಲ ಬರ್ತಾ ಇದೆ. ಆದ್ರೆ ಈಗ ನಾವು ಒಳ್ಳೇದ್ ಹಾಕ್ತಾ ಇರ್ಬೋದು. ಈಗ ಒಳ್ಳೇದ್ ಹಾಕೋದು ಯಾವಾಗ ಬರುತ್ತೆ, ಹಳೇದೆಲ್ಲ ಪೂರ್ತಿ ಸ್ಟಾಕ್ ಮುಗಿದ್ಮೇಲೆ ಒಳ್ಳೇದ್ ಬರುತ್ತೆ. ಅದಕ್ಕೋಸ್ಕರ ಕೆಲವು ವ್ಯಕ್ತಿಗಳು ಅನ್ನಿಸ್ತಾ ಇರ್ಬೋದು, ನಾನು ಈಗ ಎಲ್ಲವೂ ಒಳ್ಳೇದ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕೆಟ್ಟದ್ದು ಯಾಕೆ ಆಗ್ತಾ ಇದೆ ನನ್ನ ಜೀವನದಲ್ಲಿ, ಯಾಕೆಂದ್ರೆ ಹಿಂದೆ ಮಾಡಿರೋ ಫಲ ಈಗ ಬರ್ತಾ ಇದೆ. ಕೆಲವರು ಈಗ ಕೆಟ್ಟದ್ ಮಾಡ್ತಾ ಇರ್ಬೋದು, ಹಿಂದೆ ಒಳ್ಳೇದ್ ಮಾಡಿದ್ದಾರೆ, ಈಗ ಅವ್ರೇನು ಅನುಭವಿಸ್ತಾ ಇದ್ದಾರೆ, ಒಳ್ಳೇದ್ ಮಾಡಿರೋದು ಈಗ ಅನುಭವಿಸ್ತಾ ಇದ್ದಾರೆ. ಈಗ ಮಾಡ್ತಾರೆ ಕೆಟ್ಟದಕ್ಕೆ ಅವ್ರಿಗೆ ಮುಂದೆ ಫಲ ಬಂದೇ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಶಾಸ್ತ್ರದಲ್ಲಿ ಯಾವಾಗ್ಲೂ, ನಮ್ಮ ಮಾನವನ ಜನ್ಮ ಇದೆಯಲ್ಲ ಅದು ತುಂಬಾ ವಿಶೇಷವಾಗಿದೆ, ಅದು ಒಂದು ಆಶೀರ್ವಾದ ಇದ್ದಾಗೆ, ಸುವರ್ಣ ಅವಕಾಶ ಇದ್ದಾಗೆ ನಮ್ಮ ಜೀವನದಲ್ಲಿ. ನಾವು ಅದನ್ನ ತುಂಬಾ ಜಾಗರೂಕವಾಗಿ ತುಂಬಾ ಬುದ್ಧಿಯನ್ನು ಉಪಯೋಗಿಸ್ಕೊಂಡು
ಅದನ್ನ ಉಪಯೋಗಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನವನ್ನ ತುಂಬಾ ಕ್ಷುಲ್ಲಕವಾಗಿರುವಂತಹ ಸುಖಗಳಿಗೆ, ಕ್ಷಣಿಕ ಸುಖಗಳಿಗೆ, ಪಾಪದ ಕಾರ್ಯಗಳನ್ನ ಮಾಡ್ಬಿಡ್ತೀವಿ. ಇಲ್ಲ ಮನುಷ್ಯನ ಶರೀರದಿಂದ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ದೆ ಬರೀ ಪುಣ್ಯ ಕಾರ್ಯದಲ್ಲಿ ತೊಡಕೊಂಡು ಭಕ್ತಿಯನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಭಕ್ತಿಯ ಕಾರ್ಯಗಳನ್ನ ಮಾಡುವಂಥದ್ದು, ನಾಮಜಪ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಭಗವದ್ಗೀತೆ ಓದೋದು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಭಕ್ತರ ಸಂಘ ಇಲ್ಲ ಭಕ್ತಿಯ ಕಾರ್ಯಗಳನ್ನ ತುಂಬಾ ಸೀರಿಯಸ್ ಆಗಿ ನಮ್ಮ ಜೀವನದಲ್ಲಿ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಯಾವಾಗ್ಲೂ ಹೇಳುತ್ತೆ, ಮಾನವ ಜನ್ಮ ಅದು ತುಂಬಾ ವಿರಳ, ಅದನ್ನ ವ್ಯಯ ಮಾಡಬೇಡಿ, ಹುಚ್ಚಪ್ಪಗಳಿರ ಅಂತ ಹೇಳಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಭಗವಂತನು ತನ್ನಲ್ಲಿ ನಂಬಿಕೆಯನ್ನು ಬೆಳೆಸಲು, ಆಧ್ಯಾತ್ಮಿಕ ಪ್ರಜ್ಞೆಯೊಂದಿಗೆ ಬದುಕಲು ಅಭ್ಯಾಸ ಮಾಡಲು, ಆತ್ಮವನ್ನು ಅರಿತುಕೊಳ್ಳಲು, ಅರಿತುಕೊಂಡ ಜ್ಞಾನವನ್ನು ಮಾತನಾಡಲು, ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳಲು ಮತ್ತು ದೇವರ ಮನೆಗೆ ಮರಳಲು, ಅಂದ್ರೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಒಬ್ಬನ ಪ್ರಜ್ಞೆಯನ್ನು ಸಿದ್ಧಪಡಿಸಿಕೊಳ್ಳಲು ಮಾನವನ ದೇಹವನ್ನು ಭಗವಂತ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ನಮ್ಮ ಜೀವನ ಅನ್ನುವಂಥದ್ದೇನು ಒಂದು ತಯಾರಿ, ಮರಣ ಅನ್ನುವಂಥದ್ದು ಒಂದು ಪರೀಕ್ಷೆ. ಹೇಳ್ತಾರೆ, ಲೈಫ್ ಈಸ್ ಪ್ರಿಪ್ರೇಷನ್ ಅಂಡ್ ಡೆತ್ ಇಸ್ ಎಕ್ಸಾಮಿನೇಷನ್. ನಾವು ಏನೆಲ್ಲ ಈಗ ನಮಗೆ ಸಮಯ ಇದೆಯಲ್ಲ ಅದೆಲ್ಲವೂ ಏನು ಪ್ರಿಪ್ರೇಷನ್ ಮಾಡೋದಕ್ಕೆ. ಏನ್ ಪ್ರಿಪ್ರೇಷನ್? ಮೃತ್ಯುವಿನ ಸಮಯದಲ್ಲಿ ಎಕ್ಸಾಮ್ ಬರುತ್ತೆ, ಆಗ ನಾವು ಎಲ್ಲಿಗೆ ಹೋಗ್ತೀವಿ? ಆ ಸಮಯದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರ್ತಾ ಇದೆಯಾ? ಆ ಸಮಯದಲ್ಲಿ ಎಷ್ಟು ನನಗೆ ಭೌತಿಕ ಆಸಕ್ತಿಯಿಂದ ನನಗೆ ವೈರಾಗ್ಯ ಸಿಕ್ಕಿದೆ, ಭಗವಂತನಲ್ಲಿ ಎಷ್ಟು ಮನಸ್ಸು ಬೀಳ್ತಾ ಇದೆ, ಇದನ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ 100 ವರ್ಷ ಭಗವಂತ ಕೊಟ್ಟಿದ್ದಾನೆ. ಆದ್ರೆ 100 ವರ್ಷ ನಾವು ಆ ಕ್ರಿಯೆನ ಮರ್ತೋಗ್ಬಿಡ್ತೀವಿ. ಬರೀ ಭೌತಿಕ ಸಂಸಾರದಲ್ಲೇ ಎಷ್ಟೊಂದು ನಾವು ಬಿಸಿ ಆಗೋಗ್ಬಿಟ್ಟಿರ್ತೀವಿ. ಈ ಕೆಲಸ ಇದೆ, ಆ ಕೆಲಸ ಇದೆ, ಈ ಸಂಬಂಧಿಕರ ಸಮಾರಂಭ ಇದೆ, ಮತ್ತೊಂದು ಕೆಲಸ ಇದೆ, ಈ ರೀತಿಯಾಗಿ ನಾವು ಎಲ್ಲವನ್ನು ಮಾಡ್ತಾ ಇರ್ತೀವಿ. ಆದ್ರೆ ಭಕ್ತಿ ಒಂದು ಮರ್ತೋಗ್ಬಿಡ್ತೀವಿ. ಆದ್ರೆ ಭಗವಂತ ನಮಗೆ ಶರೀರ ಕೊಟ್ಟಿರೋದೇ ಭಕ್ತಿ ಮಾಡೋದಕ್ಕೋಸ್ಕರ, ಅದೊಂದು ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡ್ತೀವಿ. ಅದಕ್ಕೋಸ್ಕರ ಶಾಸ್ತ್ರ ಆಗಾಗ ಹೇಳ್ತಾ ಇರುತ್ತೆ, ಮನುಷ್ಯನ ಜನ್ಮ ಇರೋದು ಬರೀ ಭಕ್ತಿ ಮಾಡೋದಕ್ಕೋಸ್ಕರ. ಉಳಿದಿರೋ ಕಾರ್ಯಗಳೆಲ್ಲವೂ ಇರೋದು ಯಾಕೆ ಅಂತ ಹೇಳಿದ್ರೆ ಬರೀ ಶರೀರವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ, ಮತ್ಯಾವುದಕ್ಕೂ ಅಲ್ಲ. ಅದಕ್ಕೋಸ್ಕರ ಜೀವನ ಒಂದು ಪ್ರಿಪ್ರೇಷನ್ ಇದ್ದಾಗೆ, ಆಮೇಲೆ ಡೆತ್ ಒಂದು ಎಕ್ಸಾಮಿನೇಷನ್ ಇದ್ದಾಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದ ಎಲ್ಲರಿಗೂ.